गाय सूर्यकोटि समप्रभ निर्विघ्नं कुरु मे देव सर्वकारेषु सर्वदा प्रणम्या शिरसा देवं गौरीपुत्रं विनायकं भक्तावासं स्मरे नित्यम् आयुष्कामार्थसिद्धये या कुन्देन्दुतुषारहारधवना या शुभ्रवस्त्रान्विता या वीणावरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवै सदा पूजिता सा मां पातु सरस्वती भगवती निःशेषजाड्यापहा गुरुर्ब्रह्मा गुरुविष्णु गुरुर्देवो महेश्वरा गुरु साक्षात् परब्रह्म तस्मै श्री गुरवे नमः। आदिनाथ सदा पूजो मश्चेन्द्र सप्तशृङ्गकः भग्नावयाश चौरङ्गी मीनगोरक्षको नुतो शाम्भवा शाद्वयानन्दो गृहिणीश्च निवृत्तिकः ज्ञानेश्वर सिद्धनाथस्तु सुत्यो वाळेश्वरस्तथा राजा रामस्य नाथाग्रश्चिदम्बर प्रसादकः जीवेश्वरो गुरुश्रेष्ठ तथा भागीरथी गुरुः दत्तमल्लारि रूपेण्यो मनोहर गुरुप्रः श्रीमत्परम्परा प्राप्ताः गुरुवश्य सनातनः गुरुनमः पुरश्रेष्ठे राजा राममठे परे वारकरी सांप्रदायोत्ता पूजा गुरु परंपरा सद्गुरुनाथ महाराज की जय। ಚಿದಂಬರ ಮಹಾಸ್ವಾಮಿಗಳ ಈ ಲೀಲೆಗಳ ಒಂದು ಮಾಲಿಕೆ ಒಳಗ ನಿನ್ನೆವರೆಗೆ ದೊಂಡೋಪಂತ ದೊಂಡೋಬ ಹಂಗ ಆ ರತ್ನಾಕರ ಪಂತನ ಗರ್ವಹರಣ ನಿನ್ನೆವರೆಗೆ ವಿಚಾರ ಕೇಳಿದ್ರಿ. ಆ ಎಲ್ಲ ಕುಸುಗಲ್ನೊಳಗೆ ಆ ಕ್ಷಣದಾಗ ಕುಸುಗಲ್ದಾಗ ಇದ್ರು ಮಹಾಸ್ವಾಮಿಗಳಿನ್ನು ಎಲ್ಲ ಆ ಮನೆ ಕುಟುಂಬಗಳೆಲ್ಲ ಇನ್ನೂ ಕುಸುಗಲ್ನೊಳಗೆ ಇದ್ದು. ಕುಸುಗಲ್ಲಿಗೆ ಅಲ್ಲಿಂದ ಮುಂದೆ ಸ್ವಲ್ಪ ದಿನದೊಳಗೆ ಏನಾಯ್ತು ಅಂತ ಕೇಳಿದ್ರೆ ಒಂದು ಕಾರಣಾಂತರ ಒಕ್ಕುಂದಕ್ಕೆ ಬರ್ತಾರೆ. ಒಕ್ಕುಂದ ಬೈಲಂಗಲ್ ಹತ್ರಕ್ಕೆ ಒಕ್ಕುಂದದಲ್ರಿ, ಒಕ್ಕುಂದಕ್ಕೆ ಬಂದಾಗ ಒಟ್ಟು ಚಿದಂಬರ ಮಹಾಸ್ವಾಮಿಗಳಿಗೆ ಇಬ್ಬರು ಹೆಂಡತಿಯರಿದ್ರು, ಗೊತ್ತದಲ್ಲ, ಸಾವಿತ್ರಿ ಮಾತಾ ಮತ್ತು ಸರಸ್ವತಿ ಮಾತಾ ಅಂತ. ಹಿರಿಯ ಹೆಂಡತಿ ಧರ್ಮಪತ್ನಿ ಸರಸ್ವತಿ ಮಾತೆ ಅವ್ರ ಹೊಟ್ಟಿಯೊಳಗೆ ದಿವಾಕರ, ಶಂಕರ, ಮೃತ್ಯುಂಜಯ ಮತ್ತು ವರರುಚಿ ಎಂಬ 4 ಗಂಡು ಮಕ್ಕಳು ಹುಡ್ತಾರೆ. ಮತ್ತು ಒಬ್ಬಾಕಿ ಲಕ್ಷ್ಮಿ ಅಂತಲೂ ಹೇಳ್ತಾರೆ, ಮತ್ತು ಆಕಿಗೆ ಅಕ್ಕ ಅಂತಿದ್ರಂತ. ಅಕ್ಕ ಅಂತಿದ್ರು. ಆಕೆಗೆ ಲಕ್ಷ್ಮಿ ಅಂತ ಹೆಸರಿತ್ತು ಅಂತ ಹೇಳ್ತಾರೆ. ಆಕೆಗೆ ಒಬ್ಬಕ್ಕೆ ಹೆಣ್ಮಗಳೂ ಇದ್ಲು. ಯಾರಿಗೆ? ಸರಸ್ವತಿ ಬಾಯಿಯವ್ರಿಗೆ ಒಬ್ಬಕ್ಕೆ ಹೆಣ್ಮಗಳಿದ್ಲು. ಆ ಚಿಕ್ಕ ಹೆಂಡತಿ ಸಾವಿತ್ರಿ ಮಾತೆ ಹೊಟ್ಟೆಯೊಳಗೆ ಕಾಶಿನಾಥ ಅನ್ನುವಂಥ ಒಬ್ಬ ಮಗನೂ ಇದ್ದ. ಮತ್ತು ಭಾಸ್ಕರ ಮತ್ತು ಕಾಶಿನಾಥ ಅನ್ನುವಂಥವ್ರು ಅಂತ ಇದು ಅವ್ರ ಕುಟುಂಬ ಇತ್ತು. ಆ ಕುಟುಂಬ ಎಲ್ಲ ಏನಾಗಿತ್ತು ಅಂದ್ರೆ ಅಲ್ಲೇ ಇತ್ತು. ಇಲ್ಲಿ ಮುಂದೆ ಸ್ವಲ್ಪ ದಿನ ಆದ್ಮೇಲೆ ಏನಾಗಿತ್ತು ಅಂದ್ರೆ ಚಿದಂಬರ ದೀಕ್ಷಿತರ ತಮ್ಮರೊಬ್ಬರು ಇದ್ರು, ಪ್ರಭಾಕರ ದೀಕ್ಷಿತರು ಅಂತ. ಅವ್ರ ಕುಟುಂಬ ಸ್ವಲ್ಪ ಸಮಯದೊಳಗೆ ಕಾಲಾಗಿತ್ತು, ಅಂದ್ರೆ ದೇಹ ಬಿಟ್ಟಿದ್ಲು. ಹೀಗಾಗಿ ಆ ಕ್ಷಣದಾಗ ಚಿದಂಬರ ಮಹಾಸ್ವಾಮಿಗಳಂದ್ರು, ಏ ಪ್ರಭಾಕರ ನೋಡಪ್ಪ, ಇನ್ನೊಂದು ಮದುವೆ ಮಾಡ್ಕೋಬೇಕು ನೀನು ಅಂತ ಹೇಳಿದ್ರಂತೆ. ಆಗಲಿ ಅಂತಂದಾಗ, ಆದ್ರೆ ಅದಕ್ಕೆ ನಿನ್ನ ಅಭಿಪ್ರಾಯ ಏನು ಅಂತ ಕೇಳಿದಾಗ ಅವಾಗ ಅಂದರು ಪ್ರಭಾಕರ ದೀಕ್ಷಿತರು ಅಂದರು, ಅಪ್ಪ ನನಗೆ ಸಾಕು ಬಿಡೋ ಮಾರಾಯ ಅಂದರು. ಈ ಪ್ರಭಾಕರ ದೀಕ್ಷಿತರು ಯಾರು ಅಂತ ವಿಚಾರ ಮಾಡಿದರೆ, ಇವರು ಅವ್ರ ಜೋಡಿ ಜನ್ಮದಿಂದ ಬಂದಂಥವ್ರ. ರಾಮಾವತಾರದೊಳಗೆ ಲಕ್ಷ್ಮಣ ಆಗಿದ್ರು. ರಾಮಾವತಾರದೊಳಗೆ ಶ್ರೀರಾಮಚಂದ್ರ ಪ್ರಭುವಿನ ತಮ್ಮ ಲಕ್ಷ್ಮಣ ಆಗಿ ಸಾಕಷ್ಟು ಸೇವಾ ಮಾಡಿದ್ರು. ಎಷ್ಟು ಸೇವಾ ಮಾಡಿದ್ರು ಅಂತ ಕೇಳಿದ್ರೆ, ರಾಮಚಂದ್ರ ಪ್ರಭುವನ್ನ ಕಾಪಾಡಬೇಕಂತ ತಿಳ್ಕೊಂಡು, ಯಾಕಂದ್ರೆ ಆ ಭಕ್ತಿ, ಅಂಥ ಭಕ್ತಿ, ಲಕ್ಷ್ಮಣನಂಥ ಭಕ್ತಿ ಬಹಳ ಅಪರೂಪ ಮಾಡಿದವರು. ತನ್ನ ಅಣ್ಣನ ಸಲುವಾಗಿ ಬೇಕಾದಾಗಲಿ ಅಂತ ತಿಳ್ಕೊಂಡು ಮದುವೆ ಆಗಿದ್ರು. ಹೆಂಡತಿನ ಬಿಟ್ಟು ಅಣ್ಣನ ರಕ್ಷಣೆಗಾಗಿ ಸದಾ ಅವನ ಹಿಂದೆ ಜೋಡಿ ಬಂದರು. ಆ ಕ್ಷಣದೊಳಗೆ 14 ವರ್ಷಗಳ ಕಾಲ ನಿದ್ದೆ ಮಾಡಿಲ್ಲ, ಕಣ್ಣಿಗೆ ಕಣ್ಣು ಹಚ್ಚಿಲ್ಲ ಮಹಾರಾಜ್.
ಇಲ್ಲಿ ಇಂದ್ರಜಿತ ಅಂತೇಳಿ ರಾವಣನ ಮಗ ಇದ್ದಲ್ಲ, ಆ ಒಂದು ವರ ಕೇಳಿದ್ದ ದೇವತೆಗಳಿಂದ ಏನು ಕೇಳಿದ್ದಂದ್ರೆ ಮದುವೆ ಆಗಿರಬೇಕು, ಬ್ರಹ್ಮಚಾರಿಯಾಗಿರಬೇಕು, 14 ವರ್ಷ ನಿದ್ದೆ ಮಾಡಿರ್ಬಾರ್ದು, ಅಂಥವನಿಂದ ಸಾವು ಬರಲಿ ಅಂತ ಅವನು ಕೇಳಿದ್ದಂತ. ಇಲ್ಲಿ ಆ ನಿಮಿತ್ತವಾಗಿ ಹಾಗೆ ಇಟ್ಕೊಂಡು ಸೇಮ್ ಮತ್ತು ಭಗವಂತಗೆ ಮಾತು ಕೊಟ್ಬಿಟ್ಟಾನ. ಹಂಗೆ ಇಲ್ಲಿ ಭಗವಂತನ ಶಕ್ತಿ ಕೊಟ್ಟು ಅವ ಯಾರು ಅಂತ ಲಕ್ಷ್ಮಣ ಯಾರಪ್ಪ ಅಂತ ಕೇಳಿದ್ರೆ ಸಾಕ್ಷಾತ್ ಶೇಷಾಚ ಅವತಾರ ಅಂತ ಹೇಳ್ತಾರೆ. ಶೇಷ ಅಂದ್ರೆ ನಾಗಪ್ಪ, ಏನು ಮಹಾವಿಷ್ಣುವಿನ ಕೆಳಗೆ ಅದೇನು ಮಕ್ಕೊಂಡಿರ್ತಾನಲ್ಲ ಆದಿಶೇಷ, ಅವನೇ ಲಕ್ಷ್ಮಣನಾಗಿ ಬಂದಿದ್ದ ಅನ್ನುವಂಥ ವಿಚಾರ ಹೇಳ್ತಾರೆ. ಆವಾಗ ಲಕ್ಷ್ಮಣ ದೇವರು ಕೊನೆಗೆ ರಾಮಚಂದ್ರ ಪ್ರಭು ಹೋಗಿಂತ ಮುಂಚೆ ಅವಾಗ ಅಣ್ಣಗೆ ಹೇಳ್ತಾನೆ, ಅಣ್ಣ ನಾನು ಇನ್ನು ಹೋಗಿ ಬರ್ತೀನಿ ಅಂದಾಗ ಅವನು ಹಾವಿನ ರೂಪದೊಳಗನ ಸಮುದ್ರದೊಳಗೆ ಐಕ್ಯ ಆದ ಅಂತಂದ. ಅವಾಗ ರಾಮಚಂದ್ರ ಪ್ರಭು ಹೇಳ್ತಾನೆ ಯಾರಿಗೆ, ಲಕ್ಷ್ಮಣಗೆ, ತಮ್ಮ ಭಾಳ ಸೇವೆ ಮಾಡಿದವು, ಅದಕ್ಕೆ ಆ ನಿನ್ನ ಸೇವಾಕ್ಕೆ ನನಗೆ ಭಾಳ ತೃಪ್ತಿ ಆಯ್ತು, ಅದಕ್ಕೆ ನೀನು ಮುಂದಿನ ಜನ್ಮದೊಳಗೆ ನೀ ಅಣ್ಣಾಗು, ನಾನು ಇಂದು ಸ್ವಲ್ಪ ಸೇವಾ ಮಾಡ್ಬೇಕಂದು ಇಚ್ಛಾದ ಅಂಥೇಳಿ ಕೃಷ್ಣಾವತಾರದೊಳಗೆ ಬಲರಾಮನಾಗಿ ಕೃಷ್ಣನ ಅಣ್ಣನಾಗಿ ಅವತಾರ ಮಾಡಿ ಅಲ್ಲಿ ಅವನ ಕಡೆಯಿಂದ ಸೇವಾ ತಗೊಂಡ. ಮುಂದೆ ಇಲ್ಲಿ ಕೃಷ್ಣಾವತಾರದೊಳಗೆ ಸಹಿತ ಯಾವಾಗ ಬಲರಾಮ ಅವನು ಸಹಿತ ಸಮುದ್ರದೊಳಗೆ ಹಾವಿನ ರೂಪದೊಳಗೆ ಕೊನೆಗೆ ಹೋಗ್ತಿದ್ದ ಅವತಾರ ಸಮಾಪ್ತಿ ಮಾಡೋಕ್ಕಿಂತ ಮುಂಚೆ ಒಂದು ಮಾತು ಹೇಳ್ತಾನೆ, ಅಣ್ಣ ನನಗೆ ಇನ್ನೊಂದು ಅವಕಾಶ ಕೊಡು ತಮ್ಮ, ಕೃಷ್ಣ ಇನ್ನೊಂದು ಅವಕಾಶ ಕೊಡು, ನಿನ್ನ ಸೇವಾ ನಂಗೆ ಮಾಡಿ ತೃಪ್ತಿ ಆಗಿಲ್ಲ, ಮುಂದಿನ ಜನ್ಮದೊಳಗಾದ್ರೆ ಇನ್ನೊಂದು ಜನ್ಮ ಕೊಡು, ಅಲ್ಲಿ ನಾನು ಅಖಂಡ ನಿನ್ನ ಸೇವಾ ಮಾಡಿ ನನಗೆ ಯಾಕೋ ತೃಪ್ತಿ ಆಗಿಲ್ಲ, ಇನ್ನೊಂದು ಜನ್ಮನ ಕೊಡು ಅಂದಾಗ ತಥಾಸ್ತು ಅಂದಂತ ಕೃಷ್ಣ. ಅಲ್ಲಿ ಬಲರಾಮನೇ ಇಲ್ಲಿ ಮುಂದೆ ಪ್ರಭಾಕರ ದೀಕ್ಷಿತರಾಗಿ ಅವತಾರ ಮಾಡಿದರು ಅನ್ನುವಂಥ ಇದು ಒಂದು ರಾಜಾರಾಮ್ ಮಹಾರಾಜರು ಬರೆದಿಟ್ಟ. ಇವರು ಶೇಷನ ಅವತಾರನೇ, ಪ್ರಭಾಕರ ದೀಕ್ಷಿತರು ಅಂದ್ರೆ ಶೇಷನ ಅವತಾರನೇ. ಇಲ್ಲಿ ಪ್ರಭಾಕರ ದೀಕ್ಷಿತರದು ಮದುವೆ ಮಾಡಬೇಕು ಅಂತಕೊಂಡು ಒಂದೇ ಹೆಂಡತಿ ತೀರ್ಕೊಂಡಳ. ಅಪ್ಪ ಮದುವೆ ಮಾಡೋಣ ಅಂತಂದಾಗ, ಅಪ್ಪ ಸಾಕ್ಬಿಡೋಣ, ಈ ಸಂಸಾರದೊಳಗೆ ಏನದ, ನನಗೆ ನಿನ್ನ ಭಕ್ತಿ ಒಂದು ಕೊಟ್ಟು ಬೇರೆ ಏನು ಬೇಡ, ಮತ್ತು ನನ್ನ ಸಂಸಾರ ಬಲಿ ಒಳಗೆ ಹಾಕ್ಲಿಕ್ಕೆ ಹೋಗಬೇಡ ಅಂತ ತಿಳ್ಕೊಂಡು ನಿನ್ನ ಜನ್ಮ ಸಾರ್ಥಕ ಮಾಡ್ಕೋತೇನೋ, ನನಗೆ ಸಾಕು ಅಂತ ಹೇಳಿದಾಗ, ಆದ್ರೆ ಚಿದಂಬರ ಮಹಾಸ್ವಾಮಿಗಳು ಅಂದರು, ಅಪ್ಪ ನೀ ಇಲ್ಲಿ ಬಂದಿ ಅಂದ ಮೇಲೆ ಈ ಲೋಕದೊಳಗೆ ಕರ್ಮ ಮಾಡಲಾರ್ದ ಹೊರತು ಮುಕ್ತಿಗೆ ಮಾರ್ಗವಿಲ್ಲ, ಇಲ್ಲಿ ಬಂದಿದ್ದನ್ನು ನೀ ಋಣ ತೀರಿಸಬೇಕಾಗಿದೆ, ಆದ್ರೆ ಋಣ ತೀರಿಸುವವರೆಗೆ ನಿನಗೆ ಇಲ್ಲಿಂದ ನಿನ್ನ ಮುಕ್ತಿಗೆ ಮಾರ್ಗ ಇಲ್ಲಪ್ಪ, ಅದಕ್ಕೆ ಗೃಹಸ್ಥಾಶ್ರಮದೊಳಗಿದ್ದು ಜನ್ಮ ಸಾರ್ಥಕ ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲೇನು. ಜನಕ ಮಹಾರಾಜನಂತಹವರು ಸಂಸಾರ ಸಡಗರದಲ್ಲಿ ಇದ್ದುಕೊಂಡು ಪಾರಮಾರ್ಥವನ್ನು ಸಾಧಿಸಿಕೊಂಡ್ರಲ್ವೇ ಅಂತ ಹೇಳಿದಾಗ, ಆವಾಗ ನೋಡು ಚಲೋ ಆಗ್ತದೆ ಅಂದಾಗ, ಆಯ್ತಣ್ಣ ನೀ ಹೆಂಗೆ ಹೇಳ್ತೀಯ ಹಂಗಣ್ಣ, ನೀ ನನ್ನ ಜೋಡಿ ಇರು, ನಿನ್ನ ಕೃಪಾ ಮಾತ್ರ ನನ್ನ ಜೋಡಿ ಸದಾಕಾಲ ಇರಬೇಕು ಅಂತ ಹೇಳಿದಾಗ ಆಯಿತು ಅಂತ ತಿಳ್ಕೊಂಡು ಒಬ್ಬಕ್ಕೆ ಸುಲಕ್ಷಣವಾಗಿರ್ತಕ್ಕಂಥ ಕನ್ಯೆ ನೋಡಿ ಶುಭ ಮುಹೂರ್ತದೊಳಗೆ ತಮ್ಮನ ಮತ್ತೊಂದು ಮದುವೆ ಮಾಡ್ತಾರೆ. ಆವಾಗ ಅಲ್ಲೇ ಮಾಡಿದ್ರು ಅನ್ನುವಂಥ ವಿಚಾರಗಳನ್ನ ಹೇಳ್ತಾರೆ. ಅಸುಂಡಿ ಗ್ರಾಮದೊಳಗೆ 1723 ದುರ್ಮತಿ ನಾಮ ಸಂವತ್ಸರ ಅದರೊಳಗೆ ಅಲ್ಲೇ ಮುಗೀತು ಅನ್ನುವಂಥ ವಿಚಾರಗಳನ್ನ ಹೇಳ್ತಾರೆ. ಮದುವೆ ಆಯಿತು ಅಂತ ಹೇಳ್ತಾರೆ. ಅಲ್ಲಿಂದ ಮದುವೆ ಮುಗಿಸ್ಕೊಂಡು ಒಕ್ಕುಂದಕ್ಕೆ ಬರ್ತಾರೆ. ಮತ್ತು ಒಕ್ಕುಂದ ಬಂದಾಗ ಆ ಒಕ್ಕುಂದದೊಳಗೆ ಭಕ್ತರನ್ನೆಲ್ಲ ಉದ್ಧಾರ ಮಾಡಬೇಕು. ಯಾಕಂದ್ರೆ ಚಿದಂಬರ ಮಹಾಸ್ವಾಮಿಗಳ ಅವತಾರನೂ ಭಾಳ ವಿಚಿತ್ರ ರೀ. ಅವ್ರು ಹೋಗ್ತಿದ್ರು, ಅವ್ರು ಏನು ಎದಕ್ಕೆ ಎಲ್ಲಿ ಹೋಗ್ತಿದ್ರು ಅಂತ ಗೊತ್ತಿಲ್ಲ, ಆದ್ರೆ ಹೋದಾಗ ಇನ್ನೊಂದು ಪವಾಡಗಳು ಮಾಡೇ ಬರ್ತಿದ್ರು. ಆದರೆ ಒಕ್ಕುಂದಕ್ಕೆ ಹೋಗ್ಯಾರ, ಅಲ್ಲೇ ದಿವಾಕರ ದೀಕ್ಷಿತರು ಇದ್ರು, ದೊಡ್ಡ ದಿವಾಕರ ದೀಕ್ಷಿತರು ಅವ್ರ ಜೋಡಿ ಬಂದಿದ್ರು. ಏ ದಿವಾಕರ ಅಂದರು, ಇದಕ್ಕಿದ್ದಂಗೆ ದಿವಾಕರ ಅಂದರು, ಅಪ್ಪ ಮತ್ತು ಶಂಕರಂದು ಒಂದು ಮದುವೆ ಆಗಿಲ್ಲಲ್ಲಪ್ಪ, ಅವನೊಂದು ಮದುವೆ ಮಾಡ್ಬೇಕಂತ ಇಚ್ಛಾ ಬಂದದಪ್ಪ ಅಂದರು. ಒಂದು ಚಲೋ ಕನ್ಯೆ ನೋಡಂದರು. ಆಯಿತು ಅಂತೇಳಿ ಒಂದು ಆಗಿಂದಾಗ ಒಂದು ಗುಣವತಿಯ ಕನ್ಯೆಯನ್ನು ನೋಡಿ ಹೇಳಿದ ಇಂಥ ಒಂದು ಹುಡುಗದಪ್ಪ ನೋಡು ಅಂದಾಗ, ಅವಾಗ ಮಹಾಸ್ವಾಮಿಗಳಂದರು, ಸ್ವಲ್ಪ ಕನ್ಯಾ ಇನ್ನೂ ಸ್ವಲ್ಪ ನೋಡ್ಲಾ ಅಂದರು. ಯಾಕೋ ಅಂದ್ರೆ ಆ ಹುಡುಗಿದು ಸ್ವಲ್ಪ ಯಾಕೋ ಲಕ್ಷಣ ಬರ್ಲಿಕ್ಕತ್ತಿ, ಚಲೋ ಇದ್ದಂಗಿಲ್ಲ, ಸ್ವಲ್ಪ ನೋಡು ಅಂದರು. ಅವಾಗ ಇಲ್ಲಣ್ಣ ಎಲ್ಲ ರೀತಿಯಿಂದ ನೋಡೇನಪ್ಪ, ಮತ್ತು ಹುಡುಗಿ ಮಾತ್ರ ಭಾಳ ಚಲೋ ಅದ, ನೋಡಿ ವಿಚಾರ ಮಾಡು ಅಂದಾಗ, ಇಲ್ಲಿ ಆಮೇಲೆ ಅಷ್ಟರು ದಿವಾಕರ ದೀಕ್ಷಿತರು ಏನು ಮಾಡಿದ್ರು ಅಂದ್ರೆ ಮಾತು ಕೊಟ್ಟು ಬಂದುಬಿಟ್ಟಿದ್ರಂತೆ.
ಆ ಹುಡುಗಿನ ನನ್ನ ತಮಗೆ ತೊಗೋತೇನಂತ ಮಾತು ಕೊಟ್ಟು ಬಂದ್ಬಿಟ್ಟಾರ. ಅದಕ್ಕೆ ನೋಡಿ ವಿಚಾರ ಮಾಡು ಅಂದಾಗ ಆಗಲಿ ತೊಗೊಂಡ್ರಂತ. ಚಿದಂಬರ ಮಹಾಸ್ವಾಮಿಗಳು ಆಟ ಭಾಳ ಮಜಾ ಇತ್ತು. ಆಯಿತು, ಎಲ್ಲ ಮದುವೆ ಗೊತ್ತು ಮಾಡಿದರು, ಬೀಗರು ಬಂದರು, ಎಲ್ಲ ಕಾರ್ಯಕ್ರಮಗಳು ಕಾರ್ಯಕ್ರಮಗಳು ಮುಗೀತು. ಮುಂದೆ ನೋಡ್ರಿ ಹೆಂಗಿತ್ತು ನೋಡ್ರಿ, ಹೆಂಗೆ ಚಿದಂಬರಪ್ಪನ ಆಟ ಅಂದ್ರೆ ಹೆಂಗಿರ್ತಂದ್ರೆ, ಈ ಮದುವೆ 1 ತಿಂಗಳು ನಡೀತಂತ್ರಿ. 1 ತಿಂಗಳ ಕಾಲ ಮದುವೆ ನಾವೆಲ್ಲ ಈಗ ಈಗ 1 ತಾಸಿನ ಮದುವೆ ಆಗ್ಯಾವ, ಹೌದಲ್ಲ? ಆದ್ರೆ ಇಲ್ಲಿ 1 ತಿಂಗಳ ನಡೀತಂತ ಮದುವೆ. 1 ಲಕ್ಷ ಬ್ರಾಹ್ಮಣರ ಭೋಜನ ಆಯ್ತು. ಬರೀ ಬ್ರಾಹ್ಮಣರು 1 ಲಕ್ಷ ಇರ್ಬೇಕಂದ್ರೆ ಉಳಿದಾರೆಲ್ಲ ಎಷ್ಟು ಮಂದಿ ತಿಂದಿರು. ಹಂಗೆ ಅಷ್ಟು ಮಂದಿಗೆ ಭೋಜನ ಆಯ್ತು. ಏನು ಭಾಳ ಚಂದ ನಡೀತು. ಅಷ್ಟಾದರೂ ಸಹಿತ ಒಂದು ಕ್ಷಣನೂ ಲಕ್ಷಗಟ್ಟಲೆ ಮಂದಿ ಕೂಡಿತ್ತು, ಖರೆ ಒಂದು ಕ್ಷಣನೂ ಹೆಚ್ಚು ಕಡಿಮೆ ಆಗಲಿಲ್ಲ. ಭಾಳ ಚಂದ ನಡೀತು. ಆಮೇಲೆ ಆವಾಗ ಆ ಹುಡುಗಿಗೆ ಪಾರ್ವತಿ ಅಂತ ಹೆಸರಿಡ್ತಾರೆ. ಶಂಕರನ ಹೆಂಡತಿಗೆ ಪಾರ್ವತಿ ಅಂತ ಹೆಸರಿಟ್ಟರು ಅನ್ನುವಂಥ ವಿಚಾರಗಳನ್ನು ಹೇಳ್ತಾರೆ. ಅಲ್ಲಿಂದ ಒಕ್ಕಂದೊಳಗೆ ಮದುವೆ ಮುಗಿಸಿ ಅಲ್ಲಿಂದ ಕುಸುಗಲ್ಲಿಗೆ ಮತ್ತೆ ಬರ್ತಾರೆ. ಇನ್ನೊಬ್ಬ ಸಣ್ಣವಿದ್ದ, ಮೃತ್ಯುಂಜಯ ದೀಕ್ಷಿತರು, 3ನೇದವ್ರು. ಅವ್ರದ್ದು ಇನ್ನೂ ಇದಾಗಿದ್ದಿಲ್ಲ, ಏನು ಮುಂಜವಾಗಿದ್ದಿಲ್ಲ. ಆಗಿನ ಕಾಲಕ್ಕೆ ಭಾಳ ಲಘುನ ಮದುವೆ ಆಗ್ತಿದ್ವು ರೀ. ಇದೆಲ್ಲ ನಡೆದಿದ್ದು ನೀವು ನೋಡಿಬಿಟ್ರೆ, ಯಾಕೆ ಅವ್ರದ್ದು ಇಶ್ವಿ ಹೇಳೇನು ಖರೆ, ಇವೆಲ್ಲ ನಡೆದಿದ್ದು 10 ವರ್ಷಕ್ಕೆ ಮದುವೆ ರೀ, 10-11 ವರ್ಷಕ್ಕೆ ಮದುವೆ ಆಗಿರ್ಬೇಕು ರೀ. ಹಂಗಿತ್ತು ಅವಾಗ. ಮದುವೆ ಆಗಿ ಎಷ್ಟೋ ದಿನದ ಮೇಲೆ 2 ವರ್ಷ 3 ವರ್ಷದ ಮೇಲೆ ಆ ಹುಡುಗಿ ದೊಡ್ಡಕ್ಕೆ ಆಗ್ಬೇಕು, ಆಮೇಲೆ ಇಲ್ಲಿ ಕರ್ಕೊಂಬರ್ಬೇಕು. ಹೆಂಗ್ರಿ ವಿಚಾರ ಅದು. ಹಂಗೆ ಅವಾಗ ಎಲ್ಲಿ ಮಾಡಬೇಕು ಅಂತ ಕೇಳಿದಾಗ ಹಿಪ್ಪರಿಗೆ ಹೋಗಿ ಮುಂಜಿ ಮಾಡಬೇಕು ಅಂತ ವಿಚಾರ ಮಾಡ್ತಾರೆ. ಅಲ್ಲಿಂದ ಕುಲಸ್ವಾಮಿಗೆ ಬಂದು ಹಿಪ್ಪರಿಗೆ ಒಳಗೆ ಇದನ್ನ ಮುಂಜಿ ಮಾಡಬೇಕು ಅಂತ ತಿಳ್ಕೊಂಡು ಎಲ್ಲ ವ್ಯವಸ್ಥೆ ಮಾಡ್ತಾರೆ. ಅಲ್ಲಿ ಮುಂಜಿ ಮಾಡ್ಬೇಕಾದ್ರೆ ಒಂದು ಘಟನೆ ನಡೀತದೆ. ಎಲೆ ಹಿಪ್ಪರಿಗೆ, ದೇವರ ಹಿಪ್ಪರಿಗೆ ಒಳಗೆ ಸಾಕಷ್ಟು ಮಂದಿ ಬಂದಿದ್ರು. ಹೆಂಗಿತ್ತಂದ್ರೆ 5 ಹರದಾರಿ ಮಠ ಜನ ಇತ್ತಂತ, 4-5 ಹರದಾರಿ ಅಷ್ಟು ಜನ ಇತ್ತಂತ್ರಿ. ದಿನಾಲು ಅಲ್ಲಿಂದ ಸ್ನಾನ ಮಾಡಿ ಎಲ್ಲ ಬರೋದು, ದರ್ಶನ ತಗೊಳ್ಳೋದು, ಭಯಂಕರ ಜನ ಇತ್ತು. ಆ ಕ್ಷಣದಾಗ ಇಲ್ಲಿ ಇನ್ನೊಂದು ಏನಾಗ್ತಿತ್ತು ಅಂದ್ರೆ, ಈ ನೋಡ್ರಿ, ಒಬ್ಬ ಬ್ರಾಹ್ಮಣ ಬಂದಿದ್ದ ತೆಲಂಗ ದೇಶದೊಳಗಿಂದ ಒಬ್ಬ ಬ್ರಾಹ್ಮಣ ಬಂದಿದ್ದ. ಆ ಬ್ರಾಹ್ಮಣ ಏನಾಗ್ಬಿಟ್ಟಂದ್ರೆ, ಎಲ್ಲ ಬ್ರಾಹ್ಮಣ ಭೋಜನ ನಡೆದ. ಚಿದಂಬರ ಮಹಾಸ್ವಾಮಿಗಳು ಮೊದಲೇ ಹೇಳ್ತಾರೆ, ನಾ ಹೇಳುವವರೆಗೆ ಎಲೆ ಹಾಕ್ಲಿಕ್ಕೆ ಹೋಗಬೇಡ, ಸ್ವಲ್ಪ ಸಮಾಧಾನ ತಗೋ. ಅಲ್ಲಪ್ಪ, ಬ್ರಾಹ್ಮಣರು ಬಂದು ಕೂತಾರ, ಅವ್ರನ್ನ ಎಷ್ಟೋ ತನಕ ಕೂಡಿಸೋದು, ದೊಗಲ ಮುಗಿಸ್ಬಿಡೋದು, ಊಟಕ್ಕೆ ಹಾಕ್ಬಿಡು. ನಾ ಹೇಳುವವರೆಗೆ ಹಾಕ್ಲಿಕ್ಕೆ ಹೋಗಬೇಡ, ಸ್ವಲ್ಪ ತಡಿ ಅಂತ ಹೇಳ್ತಿರ್ತಾರೆ ರೀ. ಆದರೂ ಕೇಳೋದಿಲ್ಲ ಪುಣ್ಯಾತ್ಮ. ದಿವಾಕರಪ್ಪನವರು ಸ್ವಲ್ಪ ಗಡಬಡ ಇರ್ತಾರೆ. ಆದ್ರೆ ಅಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ, ಆ ಸಮಯದೊಳಗೆ ಎಲೆ ಹಾಕೇ ಬಿಟ್ಟಿರ್ತಾನೆ. ಬ್ರಾಹ್ಮಣರು ಕೂತಿರ್ತಾರೆ, ಜೈ ಅನವಾರ್ದಿನು, ಇನ್ನು ತುಪ್ಪ ಹಾಕಿ ಇನ್ನು ಕೃಷ್ಣಾರ್ಪಣ ಅನ್ಲಿಕ್ಕೆ ಹೋಗಬೇಡ, ಸ್ವಲ್ಪ ತಡ್ಕೊ ಅಂದಿರ್ತಾರೆ. ಆದರೂ ಅಷ್ಟರೊಳಗೆ ಇನ್ನೂ ಎಲ್ಲ ಹಾಕಿರ್ತದೆ. ದೊಡ್ಡ ಬಿರುಗಾಳಿ ಬಿಟ್ಟು ಆ ಇದನ್ನ ಪೆಂಡಲ್ ಕಟ್ಟಿರ್ತಾರಲ್ಲ, ಹಂದ್ರ ಕಟ್ಟಿರ್ತಾರೆ. ಹಂದ್ರ ಜಗ್ಗಿ ಕಟ್ಟಲಿಕ್ಕೆ ಒಂದು ದೊಡ್ಡ ಕಲ್ಲು ಇಟ್ಟಿರ್ತಾರೆ ಮ್ಯಾಲೆ. ಅದು ಗಾಳಿಗೆ ಆ ದೊಡ್ಡ ಒಂದು ಕಲ್ಲು ಆ ಗಾಳಿಗೆ ಹಾರಿ ಬಂದು ಬಿದ್ದು, ಎಳ್ಕೊಂಬಂದು ಬಿದ್ದು ಆ ಕೆಳಗೆ ಕೂತ್ಕೊಂಡು ಒಬ್ಬ ಬ್ರಾಹ್ಮಣ ತಲೆ ಮೇಲೆ ಬಿದ್ದು ಬ್ರಾಹ್ಮಣ ಅಲ್ಲೇ ಅಪ್ಪಚ್ಚಿ ಆಗ್ಬಿಡ್ತಾನೆ. ಅನಾಹುತ ಆತು. ಓಡಿ ಹೋದ್ರೆ ಮತ್ತೆ ಸ್ವಲ್ಪ ತಡಿ ಅಂತ ಹೇಳಿದ್ರು, ಹಂಗ್ಯಾಕೆ ಮಾಡಿದೋ ಮಾರಾಯ ಅಂದರು. ಅಟ್ರೊಳಗೆ ಅನಾಹುತ ಆಗ್ಬಿಟ್ಟದ. ಅವನ ತಲೆ 1000 ಹೋಳಾಗಿತ್ತಂತ, 1-2 ಅಲ್ಲ, 1000 ಹೋಳಾಗ್ಯದ, ತುಂಡಾಗ್ಬಿಟ್ಟದ. ಬಡ ಮಹಾಸ್ವಾಮಿಗಳು ಏನು ಮಾಡಿದ್ರು, ಅವ್ರದ್ದು ಮೈಮೇಲಿನ ಶಾಲ್ನೊಳಗೆ ಅವನ ಹೆಣ ಕಟ್ಕೊಂಡ್ರಿ. ತೊಗೊಂಡು ದಬ ಒಳಗೆ ತೊಗೊಂಡವ್ರ, ಅವ್ನು ಹೊತ್ಕೊಂಡು ಸೀದಾ ಗರ್ಭಗುಡಿ ಒಳಗೆ ತೊಗೊಂಡು ಹೋದ್ರು. ಎಲ್ಲೇ ಹಿಪ್ಪರಿಗೆ ಮಲ್ಲಯ್ಯನ ಹತ್ರಕ್ಕೆ ಹೋಗಿ ಸೀದಾ ಕರ್ಕೊಂಡು ಹೋಗಿ ಒಳಗೆ ಸುಮಾರು 1 ತಾಸುಗಳ ಕಾಲ, 1 ತಾಸು
ಅಲ್ಲೇ ಭಂಡಾರ ತೊಗೊಂಡ್ರು, ಅವನ ತಲೆಗೆ ಹಚ್ಚಿದ್ರು. ಅದನ್ನು ತಲೆಗೆ ಕಟ್ಟಿದ್ರು, ಅರಿವಿ ಅದನ್ನು ತಲೆಗೆ ಕಟ್ಟಿ ಸುಮ್ಮನೆ ಕೂಡಿಸಿದ್ರು. ಒಂದು ತಾಸು ಆದಮೇಲೆ ಏನಾಯ್ತಂತ ಕೇಳಿದ್ರೆ ಕೈ ಹಿಡಿದು ಹೊರಗೆ ಕರ್ಕೊಂಬಂದ್ರು. ಅವ್ರು ನಡ್ಕೋತ ಬಂದಿದ್ದು ಇಬ್ಬರು ಕೂಡ. ಅವ ಆನಂದ ಬಿಟ್ಟನವ, ಹೇಳಿಕತ್ತಾನ, ನೋಡು ನಾನು ಎಲ್ಲಾರನ್ನೂ ಕೂಡಿಸಿ, ಏನು ಸಭಾ ಕುಡಿತಲ್ಲ ಜನ, ಅವ್ರಿಗೆಲ್ಲ ಹೇಳಿದ್ರಂತ, ನಾನು ಕರ್ಕೊಂಡೋಗಿ ಇಲ್ಲಿ ಕರ್ಕೊಂಡು ಹೋಗ್ಯಾರ, ಇಲ್ಲಿ ಹೆಣ ತೊಗೊಂಡು ಹೋಗ್ಯಾರ ಒಳಗೆ ಹೋಗೋ ಮುಂದೆ. ಆದ್ರೆ ಅಲ್ಲಿ ಆಗಿದ್ದ ಕತೆ ಏನಂತಂದ್ರೆ, ಒಳಗೆ ನಾನು ಅವ್ನ ಕತೆ ಹೇಳ್ತಾನೆ ನಂದು ಏನೇನು ಆತಂತೇಳಿ. ನನ್ನ ಯಮದೂತರು ಬಂದು ಕರ್ಕೊಂಡು ಹೋಗಿಬಿಟ್ಟಿದ್ರು. ಯಮದೂತರು ಬಂದು ಕರ್ಕೊಂಡು ಹೋಗಿದ್ರು. ನಾನು ನರಕದೊಳಗೆ ಹೋಗಿ ಬಿದ್ದಿದ್ದೆ. ಆವಾಗ ಮಹಾಸ್ವಾಮಿಗಳು ಬಂದರು, ಚಿದಂಬರ ಮಹಾಸ್ವಾಮಿಗಳು ಬಂದರು. ಚಿದಂಬರ ಮಹಾಸ್ವಾಮಿಗಳು ಬಂದ ತಕ್ಷಣ ಯಮಧರ್ಮರಾಜ ತನ್ನ ಸಿಂಹಾಸನವನ್ನು ಬಿಟ್ಟುಕೊಟ್ಟ. ಅದನ್ನು ವರ್ಣನೆ ಮಾಡಿ ಹೇಳ್ಕತ್ತಾರೆ. ಸಿಂಹಾಸನವನ್ನು ಬಿಟ್ಟುಕೊಟ್ಟ. ಸಿಂಹಾಸನ ಬಿಟ್ಟುಕೊಟ್ಟು, ನೀನು ಮುಗಿಯಪ್ಪ ಬಂದಿಪ್ಪ ಬಾ ಅಂತ ತಿಳ್ಕೊಂಡು ದೀರ್ಘದನ್ನ ಪ್ರಣಾಮ ಮಾಡಿ ಮಹಾಸ್ವಾಮಿ ತನ್ನ ಸಿಂಹಾಸನ ಕೂಡಿಸ್ತಾನೆ. ಅರ್ಘ್ಯ ಪಾದದಿಂದ ಅರ್ಚಮನ ಮಾಡ್ತಾನೆ, ಪೂಜಾ ಮಾಡ್ತಾನೆ, ಪಾದ ಪೂಜೆ ಅದು ಮಾಡ್ತಾನೆ. ಯಾಕಪ್ಪ ಇಲ್ಯಾಕೆ ಬಂದು ಏನು ಕೆಲಸ ಇತ್ತು ಅಂದಾಗ, ಏನಿಲ್ಲ ಅವನು ನನ್ನ ಆತ್ಮೀಯ ಭಕ್ತಿ ಇದ್ದಾನೆ, ಅವನು ಬಿಟ್ಟು ಕೊಡು ಅಂದು. ಸ್ವಾಮಿ ಆರ್ಡರ್ ಮಾಡ್ತಾರೆ, ಅವನು ನನಗೆ ಬೇಕು, ಅವನು ಬಿಟ್ಟು ಕೊಡು ಅಂದಾಗ, ಆಗಲೇ ಖಂಡಿತ ಅಂತ ತಿಳ್ಕೊಂಡು ಅವನ್ನ ಬಿಟ್ಟು ಕೊಟ್ಟು ಕಳಿಸಿದ್ರು. ಮಹಾಸ್ವಾಮಿಗೆ ಬಂದು ನನ್ನ ಕೈ ಹಿಡಿದು ಕರ್ಕೊಂಬಂದರು. ಸ್ವತಃ ನನ್ನ ಸ್ವಾಮಿ ನನ್ನನ್ನು ಕರ್ಕೊಂಬಂದರು ಅನ್ನುವಂಥ ವಿಚಾರಗಳನ್ನ ಹೇಳ್ತಾರೆ. ಎಲ್ಲರೂ ಜಯ ಜಯಕಾರ ಮಾಡಿದ್ರು. ಸ್ವಾಮಿ ಅಂಥ ಒಂದು ಅದ್ಭುತ. ಅಲ್ಲಿಂದ ಏನಾಗಿತ್ತು ಅಂದರೆ, ಮುಂದೆ ಒಂದು ದೊಡ್ಡ ಚಮತ್ಕಾರಗಳು ಇಷ್ಟ ಆಗ್ತದೆ. ಇಲ್ಲಿ ಏನಾಗಿತ್ತು ಅಂದ್ರೆ, ಮುಂದೆ ಸ್ವಲ್ಪ ದಿನದಾಗ ಇದಕ್ಕೆ ಬಂದರು, ಎಲ್ಲಿ ಗಲಗಲಿಗೆ ಬರ್ತಾರೆ. ಗಲಗಲಿ ಒಳಗೆ ಕೃಷ್ಣಾಕ ಭಾಗೀರಥಿ ಬಂದಿರ್ತಾರೆ. ಭಾಗೀರಥಿ ಬಂದಿರ್ತಾವೆ ಅಂದ್ರೆ ಅಲ್ಲಿ ಏನಾಗಿರ್ತವೆ ಅಂದ್ರೆ, ಸುಮಾರು ಒಂದು 12 ವರ್ಷಕ್ಕೊಮ್ಮೆ ಒಂದು ವಿಶೇಷವಾಗಿ ಏನಾಗ್ತದೆ, ಗುರು ಒಂದು ರಾಶಿಗೆ ಬಂದಾಗ ಒಂದೊಂದು ಏನು ನದಿಗೆ ಭಾಗೀರಥಿ ಬರ್ತಾಳ ಅನ್ನುವಂಥದ್ದು ಒಂದು ಶಾಸ್ತ್ರ ಹೇಳ್ತದೆ. ಅಲ್ಲಿ ಹೆಂಗಾಗ್ತದಪ್ಪ ಅಂದ್ರೆ, ಮೇಷರಾಶಿ ಗುರು ಬಂದಾಗ ವಿಷ್ಣುವಿನ ಎಡಪಾದವಿರುವ ಮಕ್ಕಾಪಟ್ಟಣದಲ್ಲಿ, ನೋಡ್ರಿ ಎಷ್ಟು ವಿಚಿತ್ರದಂಗೆ, ಮಕ್ಕಾಪಟ್ಟಣದೊಳಗೆ ಅಲ್ಲಿರುವಂಥ ನದಿಯೊಳಗೆ ಭಾಗೀರಥಿ ಬಂದಿರ್ತಾಳೆ. ಅಂದ್ರೆ ಗಂಗೆ ಪ್ರವೇಶ ಆಗ್ತಾಳೆ. ವೃಷಭಕ್ಕೆ ಗುರು ಬಂದಾಗ ಗಂಡಕಿ ನದಿಯೊಳಗೆ, ಮಿಥುನಕ್ಕೆ ಬಂದಾಗ ವಾರಣಾಸಿ ಒಳಗೆ, ಮುಂದೆ ಕರ್ಕಕ್ಕೆ ಬಂದಾಗ ಕಾವೇರಿ ಒಳಗೆ, ಸಿಂಹರಾಶಿಗೆ ಗುರು ಬಂದಾಗ ಗೋದಾವರಿ ನದಿಗೆ ಬರ್ತಾಳೆ. ಕೃಷ್ಣಗೆ ಗುರು ಬಂದಾಗ ಕನ್ಯೆಗೆ ಬಂದಾಗ ಕೃಷ್ಣ ಒಳಗಿರ್ತಾಳೆ. ತುಲಾಕ್ಕೆ ಬಂದಾಗ ತುಂಗಭದ್ರಿ ಒಳಗೆ, ವೃಶ್ಚಿಕಕ್ಕೆ ಬಂದಾಗ ವಿಶಾಲ ನದಿಯಲ್ಲಿ, ಧನುಕ್ಕೆ ಬಂದಾಗ ಕೋದಂಡ ತೀರ್ಥದೊಳಗೆ, ಮಕರ ಲಗ್ನಕ್ಕೆ ಬಂದಾಗ ಮಕರ ರಾಶಿಗೆ ಗುರು ಬಂದಾಗ ಮಲಾಪಹಾರಿಯಲ್ಲಿ, ಕುಂಭಕೋಣದಲ್ಲಿ, ಮೀನ ರಾಶಿಗೆ ಬಂದಾಗ ಮಾನಸರೋವರದೊಳಗೆ, ಹೀಗೆ ಪ್ರತಿಯೊಂದು ರಾಶಿಗೆ ಬಂದಾಗ ಆವಾಗ ಅಲ್ಲೇ ಭಾಗೀರಥಿ ಇರ್ತಾಳ ಅನ್ನುವಂಥ ಒಂದು ಶಾಸ್ತ್ರ. ಇಲ್ಲಿ ಏನಾಯ್ತು ಅಂದ್ರೆ, ಆ ಸಮಯದೊಳಗೆ ಕೃಷ್ಣಾ ನದಿಗೆ ಭಾಗೀರಥಿ ಬಂದಿರ್ತಾಳೆ. ಹೀಗಾಗಿ ಮಹಾಸ್ವಾಮಿಗಳು ಅಲ್ಲೇ ಕನ್ಯಾಗತಕ್ಕೆ ಹೋಗೋಣ ಅಂತ ತಿಳ್ಕೊಂಡು ಎಲ್ಲರೂ ಎಲ್ಲ ಬ್ರಹ್ಮಹುಂದ ಎಲ್ಲ ವೃಂದನ ಕರ್ಕೊಂಡು ಅಲ್ಲಿಗೆ ಹೋಗಿರ್ತಾರೆ. ಆಗ ಕೃಷ್ಣಾ ನದಿ ದಂಡಿಗೆ ಎಲ್ಲರೂ ಕುತ್ಕೊಂಡಿರ್ತಾರೆ. ಅಡಿಗೆ ಎಲ್ಲ ಭೋಜನ ಅದಕ್ಕೆಲ್ಲ ಅಡಿಗೆ ಮಾಡಿರ್ತಾರೆ. ಅವಾಗ ಅವ್ರು ಹೇಳ್ತಾರೆ, ನೋಡಪ್ಪ ಸ್ವಲ್ಪ ನೈವೇದ್ಯವನ್ನು ಅಮ್ಮಕ್ಕೆ ಕೊಟ್ಟು ಬಾ ಅಂತ ಹೇಳ್ತಾನೆ. ಆ ಕ್ಷಣದಾಗ ಏನಾಗಿತ್ತಂದ್ರೆ, ಒಬ್ಬಕ್ಕೆ ಕುರೂಪಿ ಹೆಣ್ಮಗಳು ಬಂದು, ಕುರೂಪಿ ಇದ್ಲಕ್ಕಿ. ಆ ಹೆಣ್ಮಗಳು ಬಂದು ಆಕೆ ಪಂಕ್ತಿ ಒಳಗೆ ಕೂಡ್ತಾಳೆ. ನಮಸ್ಕಾರ ಮಾಡಿ ಆಕೆ ಪಂಕ್ತಿ ಒಳಗೆ ಕೂಡ್ತಾಳೆ. ಆದ್ರೆ ಅಲ್ಲಿರ್ತಕ್ಕಂಥ ಏನು ಇರ್ತಾರೆ ಜ್ಞಾನಿಗಳಿದ್ರಲ್ಲ, ಆ ಜ್ಞಾನಿಗಳೆಲ್ಲ ಅಂದರು, ಅಪ್ಪ ಏನೋ ಮಾರಾಯ ಎಂಥ ಹೆಣ್ಮಗಳಿಗೆ ಸ್ನಾನಾರ ಮಾಡ್ಯಾಳೋ ಇಲ್ಲೋ, ಹೇಳಿ ನಡಿ ಆಕಿನ ನಡಿ ಅಂದ್ರಂತ. ನಡಿ ಅಂದರು. ಆಕೆ ಇನ್ನೇನು ಬಂದು ಕೂಡಬೇಕು, ಇಲ್ಲಿ ಕುಳ್ಕೊಡು ನಡಿ ಅಂದರು. ಆ ಕ್ಷಣಕ್ಕೆ ಪಟ್ಟಂದು ಮಾಯ ಬಿಟ್ಲಂತ. ಅವಾಗ ಎಲ್ಲರಿಗೂ ಸೂಚಿಗೆ, ಏನು ಹೆಣ್ಮಗಳು ಬಂದ್ಲು, ನಮಸ್ಕಾರ ಮಾಡಿದ್ಲು, ಕೂಡ್ಲಿಕ್ಕತ್ತಿದ್ಲು, ಹೋಗ್ಬಿಟ್ಲು, ಇದೇನು ಹೆಂಗೆ ಆತು ಅಂತಂದಾಗ, ಆವಾಗ
ಹಿಂಗ್ಯಾಕಂದ್ರು. ಅವಾಗ ಸ್ವಾಮಿ ಇನ್ನೂ ಅಲ್ಲಿ ಒಳಗಿದ್ರು. ಅವಾಗ ಹೇಳಿದ್ರು, ಸ್ವಾಮಿ ಏನು ತಲೆಗೆ ಶೋಬೇಡ, ಅಲ್ಲೇ ಇದ್ರ ಮ್ಯಾಲೆ ಕಟ್ಟಿ ಮ್ಯಾಲೆ ಕೂತಿದ್ರು. ಊಟ ಮುಗಿಲಿ, ಊಟ ಮುಗಿದ್ಮೇಲೆ ಒಂದು ಎಲೆ ಸಹಿತ ಹೊರಗೆ ಒಗಿತಕ್ಕದ್ದಲ್ಲ, ಎಲ್ಲ ಕೃಷ್ಣಾ ನದಿ ಒಳಗೆ ಒಗಿಬೇಕಂತೀವಿ. ಸ್ವಾಮಿ ಅಪ್ಪಣೆ ಆತು, ಹೋಗಲ್ಲಿ ಎಲ್ಲ ಅಲ್ಲಿ ಒಗಿ ಅಂದಾಗ ಆ ಎಂಜಲ ಎಲೆಯನ್ನು ಎಲ್ಲ ಹಾಕಿದ್ರು. ಆದ್ರೆ ಆ ಎಲಿಗಳು ಒಂದು ತೇಲಿಲ್ಲ ಅಂತ, ಎಲ್ಲ ಮುಳಿಬಿಟ್ಟು ಅಂತ. ಎಲ್ಲ ಎಲಿಗಳೆಲ್ಲ ಅದು ಅಷ್ಟು ತೇಲಿಲ್ಲ. ಎಲಿ ತೇಲ್ತಾವಿಲ್ಲ, ಒಂದು ಎಲಿ ತೇಲಿಲ್ಲ. ಇನ್ನೊಂದು ವಿಶೇಷ ಏನಂದ್ರೆ ಇದೇ ವಿಚಾರ ಅಂದಾಗ ಮತ್ತು ಸ್ವತಃ ಮಹಾಸ್ವಾಮಿಗಳು ಅಂದ್ರೆ ದಿವಾಕರ ದೀಕ್ಷಿತರು, ಈ ದಿವಾಕರಲ್ಲ, ಮಾರ್ತಾಂಡ ದೀಕ್ಷಿತರು ಮತ್ತು ಚಿದಂಬರ ದೀಕ್ಷಿತರು ಅಲ್ಲೇನು ಕೂಡಿ ಒಂದು ಇದನ್ನು ಮಾಡಿರ್ತಾರೆ. ಗಯಾ ತೀರ್ಥ ಮಾಡ್ಯಾರ, ಒಂದು ಬಾವಿ ಮಾಡ್ಯಾರ ಕೆಂಗೇರಿ ಒಳಗೆ, ಒಂದು ಬಾವಿ ಅದ, ಅದು ಗಯಾ ತೀರ್ಥ ಅಂತಂದ. ಅಲ್ಲಿ ಪಿಂಡುಗಳು ತೇಲ್ತಾವಲ್ಲಿ, ಮುಳುಗುವುದಿಲ್ಲ. ಅದೊಂದು ವಿಶೇಷ. ಹಂಗೆ ಇಲ್ಲೇ ಆ ಎಲೆ ಎಲ್ಲ ಮುಳುಗ್ತಾವು. ಮುಳುಗಿದ ಮೇಲೆ ಇದು ಹೆಂಗೆ ಸಾಧ್ಯದ ಅಂತಂದಾಗ ಅವಾಗ ಮಹಾಸ್ವಾಮಿ ಅಂದ್ರಂತ, ಅಪ್ಪ ನೀವು ಒಂದು ತಪ್ಪು ಕೆಲಸ ಮಾಡಿದ್ರಪ್ಪ. ಸಾಕ್ಷಾತ್ ಕೃಷ್ಣಾಬಾಯಿ ನಿಮ್ಮನ್ನ ದರ್ಶನ ಕೊಟ್ಟು ನಿಮ್ಮನ್ನ ಹರಿಸ್ಲಿಕ್ಕೆ ಅಂತೇಳಿ ನಾನು ದರ್ಶನಕ್ಕೆ ಬಂದಿದ್ಲು. ಆಕಿನ ಎಬ್ಬಿಸಿ ಕಳಿಸ್ಬಿಟ್ರಲ್ಲೋ ತಮ್ಮ, ಎಬ್ಸಿದ್ರಲ್ಲೋ. ಆಕೆ ಬೇರೆ ಯಾರಲ್ಲ, ಸಾಕ್ಷಾತ್ ಕೃಷ್ಣಾಬಾಯಿ ಆಗಿದ್ಲು ಅಂದಾಗ ಪಶ್ಚಾತ್ತಾಪದಿಂದ ಎಲ್ಲರೂ ಅಯ್ಯೋ ನಾವು ತಪ್ಪು ಮಾಡಿಬಿಟ್ವಿ, ನಮ್ಮನ್ನು ಕ್ಷಮಾ ಮಾಡ್ರಿ ಅಂತ ತಿಳ್ಕೊಂಡು ಅವಾಗ ತಪ್ಪಾತಂದ್ರಂತ. ಅವಾಗ ಆಗಲಿ ಅಂತ ತಿಳ್ಕೊಂಡು ನನಗೆ ಆಕೆ ದರ್ಶನ ಆಗಲೇಬೇಕು, ನಮ್ಗೆ ದಯವಿಟ್ಟು ದರ್ಶನ ಮಾಡಿಸ್ರಿ ಅಂದಾಗ ಅವಾಗ ಎಲ್ಲರೂ ಮಹಾಸ್ವಾಮಿಗಳು ಮತ್ತು ಕೃಷ್ಣಾಬಾಯಿನ ಬೇಡ್ಕೋತಾರೆ, ಕೃಷ್ಣ ನದಿಯನ್ನು ಬೇಡ್ಕೋತಾರೆ. ಅವಾಗ ಕೃಷ್ಣಾಬಾಯಿ ಯಾವ ಸ್ವರೂಪದಿಂದ ಬಂದಿದ್ಲಲ್ಲ, ಮತ್ತು ಆ ಸ್ವರೂಪದಿಂದ ದರ್ಶನ ಕೊಟ್ಲು ಅಂತ ತಿಳ್ಕೊಂಡು ಹೇಳ್ತಾರೆ. ದರ್ಶನ ಕೊಡ್ತಾಳಂತ, ಎಲ್ಲರಿಗೂ ದರ್ಶನ ಕೊಟ್ಟು ಅಲ್ಲಿಂದ ಎಲ್ಲರೂ ಜಯ ಜಯಕಾರ ಮಾಡಿದರು ಅನ್ನುವಂಥ ವಿಚಾರಗಳನ್ನ ಕೃಷ್ಣಾವತಾರದ ವಿಚಾರ ಈ ಎಲ್ಲ ಗಲಗಲಿ ಒಳಗೆ ಆಗಿದ್ದ ಕತೆ ಹೇಳ್ತಾರೆ. ಅಲ್ಲಿಂದ ದಿನನಿತ್ಯ ಮಹಾಸ್ವಾಮಿಗಳು ಏನು ಮಾಡ್ತಿದ್ರು, ಕೃಷ್ಣ ಆ ತೀರದೊಳಗೆ ಇದ್ದಾಗ ಏನೇನು ಮಾಡ್ತಿದ್ರು, ಬೆಳಗ್ಗೆ ಎಲ್ಲರೂ ಉಷಕಾಲದೊಳಗೆ ಎದ್ದು ಭೂಮಾತೆಯನ್ನು ಪ್ರಾರ್ಥಿಸಿ ಪ್ರಾತಃ ಸ್ಮರಣೆಯನ್ನು ಮಾಡಿ ಪ್ರಾರ್ಥನಾ ವಿಧಿಯನ್ನು ತೀರಿಸುತ್ತಿದ್ದರು. ಬಳಿಕ ಸ್ನಾನವನ್ನು ಮಾಡಿ ಶುಚಿರ್ಭೂತರಾಗಿ ಸಂಧ್ಯಾವಂದನಾದಿ ಬ್ರಾಹ್ಮಣೋಚಿತ ಕರ್ಮಗಳನ್ನು ಸಂಧ್ಯಾವಂದನಾದಿಗಳನ್ನು ಮಾಡಿ ಮುಂದೆ ಗಾಯಕರು, ಗಾಯನವನ್ನು ಪಂಡಿತರು ಶಾಸ್ತ್ರ ಚರ್ಚೆಯನ್ನು ಮಾಡುತ್ತಿದ್ದರು. ಅನಂತರ ಭೋಜನ ಎಲ್ಲ ಪೂಜಾ ಪುನಸ್ಕಾರ ಆಮೇಲೆ ಅವ್ರದ್ದು ಚರ್ಚೆ ಆಗ್ತಿತ್ತು. ಚರ್ಚೆ ಆದಮೇಲೆ ಮುಂದೆ ಭೋಜನ ಆದಮೇಲೆ ಸಂಜೆ ಹೊತ್ತಿನೊಳಗೆ ವೇದಾಂತ ಚರ್ಚೆ ಸ್ವಲ್ಪ ಇಳಿ ಹೊತ್ತಾತಂದ್ರೆ, ಆಮೇಲೆ ಸಾಯಂಕಾಲ ಕೃಷ್ಣ ಮಹಾತ್ಮ ಪ್ರವಚನ, ದೀಪೋತ್ಸವ, ಹೀಗೆ ಲಕ್ಷಗಟ್ಟಲೆ ದೀಪಗಳು ಪ್ರತಿಬಿಂಬಗಳು ನೀರಿನಲ್ಲಿ ಮೂಡುವುದರಿಂದ ಅಪೂರ್ವ ಶೋಭೆ ಉಂಟಾಗುತ್ತಿತ್ತು. ಆ ನಕ್ಷತ್ರಗಳಂತೆ ತೋರುತ್ತಿದ್ದವು. ಕೃಷ್ಣಾಬಾಯಿಗೆ ಮಂಗಳಾರತಿಯನ್ನು ಮಾಡಿ ಸಕ್ರೆ, ಕೋಸಂಬರಿ, ಹಣ್ಣು, ತೆಂಗಿನಕಾಯಿಯು ಮತ್ತು ಪಾನಕವನ್ನು ಹಂಚಲಾಗುತ್ತಿತ್ತು. ಪಾನಕ ಹಂಚ್ತಿದ್ರಂತೆ. ಆವಾಗ ಆ ಕ್ಷಣಕ್ಕೆ ಯಾರಿಗೆ ಹೊಟ್ಟೆ ಹಸಿರ್ತದ ಅವರು ಬೇಕಾದ ತಿನ್ಬೋದು, ಹಾಗೆಲ್ಲ ವ್ಯವಸ್ಥೆ ಇತ್ತಂತ. ಅವಲಕ್ಕಿ ಅದು ಎಲ್ಲ ಇರ್ತಿತ್ತಂತ, ತಿಂದು ಮತ್ತೆ ಈ ರೀತಿ ಸಂಜೆ ಮುಂದೆ ಕಾರ್ಯಕ್ರಮ ಮಾಡ್ತಿದ್ರು ಅನ್ನುವಂಥ ವಿಚಾರಗಳನ್ನ ಹೇಳ್ತಾರೆ. ಚಿದಂಬರ ಮಹಾಸ್ವಾಮಿಗಳು ಅಲ್ಲಿ 1 ತಿಂಗಳವರೆಗೆ ಅಲ್ಲಿದ್ದು ಚಿದಂಬರ ಉತ್ಸವವನ್ನು ಮಾಡಿ ಅಲ್ಲಿಂದ ಎಲ್ಲರ ಮುಂದೆ ಮುಂದೆ ಹೊಂಟರು. ಅವಾಗ ಹಾದಿಯಲ್ಲಿದ್ದ ಗ್ರಾಮದೊಳಗಿನ ಜನರು ಉಡುಗೊರೆಯನ್ನು ತಕ್ಕೊಂಡು ದೀಕ್ಷಿತ ದರ್ಶನ ತೆಗೆದುಕೊಳ್ಳುತ್ತಿದ್ದರು. ದಾರಿಯೊಳಗೆ ಬಂದಾಗ ನಮ್ಮೂರಿಗೆ ಮಹಾಸ್ವಾಮಿಗಳು ಬಂದಾರ ಅಂತ ತಿಳ್ಕೊಂಡು ಅವರಿಗೆ ಸಾಕಷ್ಟು ಉಡುಗೊರೆಯನ್ನು ಕೊಡೋದು, ಹಣ್ಣು ಹಂಪಲ ಕೊಡೋದು ಅಂಥೇಳಿ ಅಲ್ಲಿಂದ ಹಿಂಗೆ ಒಟ್ಟು ಹೋದಾಗ ಅವ್ರನ್ನೆಲ್ಲ ಆಶೀರ್ವಾದ ಮಾಡ್ಕೋತ ಹೋಗ್ತಿದ್ರು. ಅಲ್ಲಿ ದಾರಿ ಒಳಗೆ ಬರ್ಬೇಕಾದ್ರೆ ಒಂದು ಪಡಗಾನೂರು ಅಂತ ಒಂದು ಊರು, ಪಡಗಾನೂರು ಅಂತ. ಅವಾಗ ಅಲ್ಲೇ ರಾತ್ರಿ ಆಗಿತ್ತು, ಅಲ್ಲೇ ಉಳ್ಕೊಂಡಿದ್ರು. ಅಲ್ಲೇ ಒಂದಿಷ್ಟು ಮಂದಿ ಅಲ್ಲೇನು ಅಧಿಕಾರಿಗಳಿದ್ರು, ಗ್ರಾಮ ಲೆಕ್ಕಾಧಿಕಾರಿಗಳಂತಿದ್ರು, ತಲಾಟಿಗಳು. ಅವರು ವೈಷ್ಣವರಿದ್ರು, ವೀರ ವೈಷ್ಣವರಿದ್ರು. ಅವರು ಏನು ಮಾಡ್ತಿದ್ರು ಅಂದ್ರೆ ಸ್ವಲ್ಪ ಸ್ಮಾರಕ ದ್ವೇಷಿಗಳಿದ್ರು. ಸಹಜವಾಗಿ ಇರೋದರಿ, ನಮ್ದ ಶ್ರೇಷ್ಠ ಅನ್ನುವಂಥ ಭಾವ ಇದ್ದೇ ಇರ್ತಿತ್ತು. ದ್ವೈತವಾದಿಗಳಿದ್ರು. ಮುಂದೆ ಎಲ್ಲ ಜನರು ಎಲ್ಲ ಬಂದು ದರ್ಶನ ತಗೊಂಡ್ರು. ಆ ಪಡಗಾನೂರಿನ ಆಚಾರ ಮಾತ್ರ ಬರಲಿಲ್ಲ ದರ್ಶನಕ್ಕೆ. ಸ್ವಾಮಿ ಸ್ವತಃ ಊರಿಗೆ ಬಂದಾನ, ಆದರೆ ಇವ್ರು ಮಾತ್ರ ದರ್ಶನಕ್ಕೆ ಬರಲಿಲ್ಲ. ಆದರೆ ಮಹಾಸ್ವಾಮಿಗೆ ಅವ್ರನ್ನ ನೋಡ್ಬೇಕಂತ ಇಚ್ಛಾ ಭಾಳ ಇರ್ತದೆ. ಸ್ವಾಮಿ ಭಾಳ ಕರುಣಾಮಯ ಇದ್ದಾನ, ಅವ್ಗೆ ತನ್ನ ನೋಡ್ಬೇಕಂತ ಇಚ್ಛಾ ಬಂದ್ರೆ ಮುಗೀತು, ಹೆಂಗಾರು ಯಾರನ್ನಾರ ಹೆಂಗಾರು ಮಾಡಿ ಕರ್ಸ್ಕೊಂಡೇ ಬಿಡ್ತಾನೆ. ಇಲ್ಲಿ ಏನಾತಂತ ಕೇಳಿದ್ರೆ, ಬೆಳಿಗ್ಗೆ ಸ್ವಾಮಿ ಎದ್ರು, ಎಲ್ಲ ತಮ್ಮ ನಿತ್ಯ ಕರ್ಮಾದಿಗಳು ಮುಗಿಸಿದ್ರು. ಅವಾಗ ಅಲ್ಲಿಂದ ಪಡಗಾನೂರಿಂದ ಹಿಪ್ಪರಿಗಿಗೆ ಹೋದರು.
ಮತ್ತು ಮಾತಾಂಡ ಭೈರವನ ಪೂಜೆ ಮಾಡಿ ಅಷ್ಟರೊಳಗೆ ಪಡಗಾನು ಗ್ರಾಮ ಲೆಕ್ಕಾಧಿಕ ಗ್ರಹಗಳಿಗೆ ಒಮ್ಮೆಲೆ ಅಗ್ನಿಬಾಧೆ ಆಯಿತು. ಇದ್ದಕ್ಕಿದ್ದಂಗೆ ಏನಾತಂತ ಕೇಳಿದ್ರೆ ಅವ್ರ ಮನೆಗೆ ಬೆಂಕಿ ಹಚ್ಬಿಟ್ಟು ಅಂತ. ಯಾರ ಮನೆಗೆ? ಆ ಏನು ಅಧಿಕಾರಿಗಳಿದ್ರಲ್ರಿ ಅವ್ರ ಮನೆಗೆ ಬೆಂಕಿ ಹತ್ತಿಬಿಡ್ತದ್ರಿ. ಏನು ಆ ದಗ್ಗ ಉರ್ಲಿಕ್ಕತ್ತದ, ಯಾಕೆ ಬೆಂಕಿ ಹತ್ತದ ಅನ್ನೋದ ಗೊತ್ತಿಲ್ಲ. ಹಂಗೆ ದಗ್ಗ ಉರ್ಲಿಕ್ಕತ್ತದ. ಆವಾಗ ಎಲ್ಲ ಊರಿನ ಮಂದಿ ಒತ್ತಡಕ್ಕೆ ಕೂಡಿ ಆ ಬೆಂಕಿ ಆರಿಸುವಂಥ ಕಾರ್ಯಕ್ರಮ ಮಾಡ್ಲಿಕ್ಕದ್ರು. ಬೆಂಕಿ ಹೊಲ್ತದ. ಕಳ್ಳನ ಜೀವ ಹುಳುಗಂತ ಹೇಳಿದ್ರಲ್ಲ ಹಂಗೆ ಇದು ಯಾಕೆ ಆತದು? ಬೆಂಕಿ ಹತ್ತುವಂಥದ್ದು ಪ್ರಸಂಗನೇ ಇಲ್ಲ. ಈಗ ಯಾಕೆ ಹಿಂಗಾತು? ಆದ್ರೆ ಒಳಗೆ ಅವ್ರಿಗೆ ನಮ್ಮದು ತಪ್ಪಾಗ್ಯದ, ಸ್ವತಃ ಸಾಕ್ಷಾತ್ ಮಹಾಸ್ವಾಮಿ ನಮ್ಮ ಎದುರಿಗೆ ಬಂದರೂ ನಾವು ದರ್ಶನಕ್ಕೆ ಹೋಗಲಿಲ್ಲ, ಅದರಿಂದ ಏನಾದರೂ ಆತೇನು? ಅವಾಗ ಆ ಕ್ಷಣದೊಳಗೆ ಆ ಊರ ಗ್ರಾಮ ದೇವತೆ ಪೂಜಾರಿ ಒಬ್ಬ ಮೈ ಒಳಗೆ ಬಂದ. ಮೈ ಒಳಗೆ ಒಬ್ಬರು ದೇವರು ಬಂದು ಆ ಗ್ರಾಮ ದೇವತೆನ ಪೂಜಾರಿ ಮೈ ಒಳಗೆ ಬಂದು ಹೇಳಿದ್ಲು, ಇನ್ನು ನೀವು ಕಣ್ಣಾಗಿನ ಪರಿ ಇನ್ನೂ ಹೋಗಿಲ್ಲನ ಅಂತ ಕೇಳಿದಂತಕ್ಕೆ ದೇವಿ. ಇನ್ನೂ ಪರಿ ಹೋಗಿಲ್ಲೇನ? ಸಾಕ್ಷಾತ್ ಶಿವನೇ ನಿಜವಾಗಿಯೂ ಆ ಶಿವ ಮತ್ತು ವಿಷ್ಣುನೊಳಗೆ ಸ್ವಲ್ಪ ಭೇದ ಇಲ್ಲ. ಅವನ ಸಾಕ್ಷಾತ್ ಆ ಭಗವಂತನೇ ಇಲ್ಲಿ ಬಂದಾನ. ನಾನು ಸಹಿತ ಅವನ ದರ್ಶನಕ್ಕೆ ನಾನು ನಿಂತೇನಲ್ಲೇ ಅಂತ ಹೇಳಿದ್ಲಂತಕ್ಕೆ. ನಾನು ಹೋಗೀನಿ, ಅಂಥದ್ದು ಸಾಕ್ಷಾತ್ ಬಂದಾನ, ಅವನ್ನ ನೀನು ದರ್ಶನ ತಗೊಳ್ಳೋದು ಅವಮಾನ ಮಾಡಿದಿ. ಅದಕ್ಕಾಗಿ ಈ ಅರಿಷ್ಟ ಅದಕ್ಕೆ ನಿಮ್ಮ ಮನೆಗೆ ಬಂದದ. ಅದಕ್ಕೆ ಹೋಗಿ ಕ್ಷಮಾ ಕೇಳು, ಈಗಿಂದೀಗ ಹೋಗಿ ಕ್ಷಮಾ ಕೇಳೋಗು, ಎಲ್ಲ ನಿವಾರಣೆ ಆಗ್ತದೆ ಅಂತ ಹೇಳಿ ಆಗಿಂದಾಗ ಓಡಿ ಹೋಗಿ ಹಿಪ್ಪರಿಗಿಗೆ ಹೋಗ್ತಾರೆ. ಹಿಪ್ಪರಿಗೆ ಹೋಗಿ ದೀಕ್ಷಿತ್ರ ಮುಂದೆ ನಮಸ್ಕಾರ ಮಾಡಿ, ಅಪ್ಪ ನಮ್ಮದು ತಪ್ಪಾತು ಅಂತ ತಿಳ್ಕೊಂಡು ಬೇಡ್ಕೊಂಡ್ರಂತ. ಆವಾಗ ನೀವು ದೊಡ್ಡ ಆಚಾರ್ಯರಪ್ಪ, ವಿಷ್ಣು ಭಕ್ತರಿದ್ದೀರಿ, ನಾವು ಶೈವರು, ನಮ್ಮ ಕಡೆ ಯಾಕೆ ಬಂದ್ರಿ ಅಂತ ಕೇಳ್ತಾರಂತ. ಒಳ್ಳೇದು ಆದದ್ದಾಯಿತು, ಇನ್ನು ಮುಂದೆ ಹೀಗೆ ದುರಾಭಿಮಾನಗಳಾಗಬೇಡಿರಿ, ಸದ್ಬುದ್ಧಿಯಿಂದ ನಡೀರಿ, ಅಂದರೆ ನಿಮ್ಮ ಕಲ್ಯಾಣವಾಗುವುದು. ನಿಮ್ಮ ಮತದ ದುರಾಭಿಮಾನವು ಈಗ ನಿಮ್ಮಲ್ಲಿ ಕಡಿಮೆ ಆಗಿದ್ದರಿಂದ ಅಗ್ನಿನಾರಾಯಣ ನಿಮ್ಮ ಮೇಲೆ ದಯ ಮಾಡಿರೋನು. ನೀವು ಸ್ವಲ್ಪ ಆದರೂ ಚಿಂತೆಯನ್ನು ಮಾಡದೆ ಹೊರಟು ಹೋಗಿರಿ. ಇವತ್ತು ಗ್ರಾಮ ದೇವತೆ ಹೆಸರಿಂದ ಬ್ರಾಹ್ಮಣ ಭೋಜನವನ್ನು ಮಾಡಿಸಿರಿ ಎಂದು ಉಪದೇಶದಲ್ಲೂ ಎಲ್ಲರೂ ಸಾಷ್ಟಾಂಗ ನಮಸ್ಕಾರ ಹಾಕಿ ಮರಳ ತಮ್ಮ ಊರಿಗೆ ಬಂದರು. ಅಷ್ಟರಲ್ಲಿ ಅಗ್ನಿನಾರಾಯಣ ಏನು ಮನೆಗೆ ಬೆಂಕಿ ಹತ್ತಿತ್ತು ಶಾಂತಾಗಿ ಹೋಗಿದ್ವು ಅಂತ. ಶಾಂತಾಗಿದ್ದಷ್ಟ ಅಲ್ಲ, ಬೆಂಕಿ ಹತ್ತಿದ್ರೆ ಮನೆಗೆ ಸುಟ್ಟೋಗಿರ್ಬೇಕಲ್ರಿ, ಹಾಸಿಗೆ ಪಾಸಿಗೆ ಸುಟ್ಟಿರ್ಬೇಕಲ್ಲ, ಏನೇನೂ ಆಗಿದ್ದಿಲ್ಲ ಅಂತ. ಹಾಗೆ ಇದ್ವು ಅಂತ, ಎಲ್ಲವೂ ಹೆಂಗೆ ಸಾಮಾನು ಇದ್ವಲ್ಲ ಹಂಗೆ ಇದ್ವು ಅಂತ. ಅವಾಗ ಹೇಳಿದ್ರಂತೆ, ನೀವು ಇನ್ಮ್ಯಾ ಮನೆಗೆ ಹೋಗಿ ಬ್ರಾಹ್ಮಣ ಭೋಜನ ಮಾಡಿಸ್ರಿ ಅಂತ. ಯಾಕಂದ್ರೆ ಇದು ಆ ಕ್ಷಣದಾಗ ಅಷ್ಟ ಅಲ್ರಿ, ಈಗ ಸಹಿತ ಸಾಕಷ್ಟು ನಡೀತಾವ. ಅಲ್ಲಿ ಹಿಂದೆ ತಡ್ಕೊಳ್ಳೋದ್ರೊಳಗೆ ಇದ್ದಾಗ, ನಮ್ಮ ಅಜ್ಜಾರದ್ದು ತಡ್ಕೊಳ್ಳೋದಾಗ 8 ಎತ್ತಿನ ಕಮತ್ ಅಂತ, 16 ಎತ್ತುಗಳು, 16 ಎತ್ತು ಅಂದರೆ 8 ಜೋಡಿಗಳು, ಹಂಗೆ ದೊಡ್ಡ ದೊಡ್ಡ ಎತ್ತಿದ್ವು ಅಂತ ನಮ್ಮ ಮನೆಯೊಳಗೆ. ಅಲ್ಲಿ ಏನಾಗಿತ್ತು ಅಂದ್ರೆ ಈ ಬೆಂಕಿದ ವಿಚಾರ ಹೇಳಲಿಕ್ಕತ್ತಾನೆ. ನಮ್ಮ ದೊಡ್ಡ ಅತ್ತಿ ಬನಕತ್ತಿ ಆಯ್ಕೆ ಒಂದು 6 ವರ್ಷದ ಹುಡುಗಿ. ಅವತ್ತು ನಮ್ಮ ಇನ್ನೊಬ್ಬ ಸಣ್ಣ ಅತ್ತಿ ಶಾರಕ್ಕತ್ತಿ ಅವತ್ತು ಡಿಲಿವರಿ ಆಗ್ಯದ. 3-4 ತಿಂಗಳದ್ದು ಕೂಸದ, ಹೊರಸಿನ ಮೇಲೆ ಮಕ್ಕೊಂಡಾರ. ನಮ್ಮ ಅಜ್ಜ ಚಿದಂಬರ ನಾಮಸ್ಮರಣೆ ಮಾಡ್ಕೋತ ಅವನು ದೇವ್ರ ಮನೆ ಒಳಗೆ ಕೂತ್ಕೊಂಡ, ದೇವ್ರ ಮನೆ ಮುಂದೆ ಕೂತಾನ, ನಾಮಸ್ಮರಣೆ ಮಾಡ್ಕೊಂಡು ಕೂತಾನ. ಅಗಸ್ಟಿಗೆ ಹಚ್ಚಾರ, ಅಗಸ್ಟಿಗೆ ಸಂಜೆ ಹೊತ್ತು ಅಗಸ್ಟಿಗೆ ರೆಡಿ ಮಾಡ್ಯಾರ. ಇಲ್ಲಿ ಏನಾಗಿತ್ತು ಅಂದ್ರೆ ಅವತ್ತು ನಮ್ಮ ಬನಕತ್ತಿದ ಬರ್ತಡೇ, ಹುಟ್ಟಿದ ಹಬ್ಬ. ಅವತ್ತು ಆಕಿದು ಫುಲ್ ಪರ್ಕಾರ ಜಂಪರು ಹೊಸಾದ ಹೊಲಿಸ್ಯಾರ. ಅವತ್ತು ಅದನ್ನು ಹಾಕ್ಕೊಂಡು ಆಕಿ ಫುಲ್ ಓಡಾಡ್ಲಿಕ್ಕತ್ತಾಳ, ಮನೆ ತುಂಬ ಓಡಾಡ್ಲಿಕ್ಕತ್ತಾಳ. ನಮ್ಮ ದೊಡ್ಡಪ್ಪ, ಗಂಗನ ದೊಡ್ಡಪ್ಪ ಹೊಲದಿಂದ ಎತ್ತುಗಳನ್ನ ಹೊಡ್ಕೊಂಡು ಬಂದ. ಎತ್ತುಗಳು ಬಂದಾಗ ದೊಡ್ಡ ದೊಡ್ಡ ಎತ್ತುಗಳ ಕಾಲಾಗ ಬಂದಿದ್ದಾವೆ, ಸರಿ 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 ಅಂತನ್ಲಿಕ್ಕತ್ತ. ಈಗ ನಮ್ಮ ಅಜ್ಜಿ ಅಲ್ಲೇ ಕೂತ್ಕೊಂಡು, ಅಲ್ಲೇ ಹೊರಸಿನ ಮ್ಯಾಗ ಕೂತ್ಕೊಂಡು, ಬನ್ನಿ ಸರಿ, ಬನ್ನಿ ಸರಿ ಇಲ್ಲವನ್ನ ಅಂದಂದ. ಆಕೆ ಓಡ್ಕೋತ ಬಂದಾಳ. ಓಡ್ಕೋತ ಬಂದು ಏನಾಗ್ಯದ ಅಂತ ಕೇಳಿದ್ರೆ
ಏನು ಅಗ್ಗಷ್ಟಿಗೆ ಹಾಕಿದ್ರಲ್ಲ, ಅಗ್ಗಷ್ಟಿಗೆ ಮೇಲೆ ದಪ್ಪ ಅಂತ ಬಿದ್ದುಬಿಟ್ಟ. ಅಗ್ಗಷ್ಟಿಗೆ ಮೇಲೆ ದಪ್ಪಕ್ಕಂತ ಬಿದ್ದುಬಿಟ್ಟ. ನಮ್ಮ ಗಂಗನ ದೊಡ್ಡಪ್ಪ ಹಿಂದೆ ಎತ್ತುಗಳನ್ನ ತೊಗೊಂಬರ್ಲಿಕ್ಕತ್ತಾನ. ಇಲ್ಲಿ ಒದರ್ಲಿಕ್ಕತ್ತಾನಂತ. ಯಾರಿಗೆ? ನಮ್ಮ ಅಜ್ಜಗೆ. ರೀ ಬಿದ್ದಾಳ, ಬರ್ರಿ ಎತ್ತು ಬರ್ರಿ ಅಂದ್ರೆ ಅವೇನು ಕಣ್ಣು ಮುಚ್ಕೊಂಡು ಕೂತಾವ, ಕಣ್ಣ ತೆಗ್ದಿಲ್ಲ. ನಮ್ಮ ಅಜ್ಜ ಕಣ್ಣ ತೆಗಿವಲ್ಲ. ಅವ್ನು ಸಮಾಧಿ ಸ್ಥಿತಿ ಒಳಗೆ ಕೂತ್ಕೊಂಡ್ಬಿಟ್ಟಾನ. ಚಿದಂಬರ ಅನ್ಕೊಂಡು ಸಮಾಧಿ ಒಳಗೆ ಹೋಗ್ಬಿಟ್ಟಾನ. ಇಲ್ಲಿ ನಮ್ಮ ಗಂಗನ ದೊಡ್ಡಪ್ಪ ಹಿಂದೆ ಬರ್ಲಿಕ್ಕತ್ತಾವ. ಅವ ಬಂದು ಈ ಎತ್ತುಗಳನ್ನೆಲ್ಲ ಮುಂದೆ ತಗೊಂಡು ಅದನ್ನು ಹಕ್ಕಿ ಒಳಗೆ ಬಿಟ್ಟು ನೀವು ಓಡಿ ಬಂದು ಎತ್ತಿದಂತ. ಎತ್ತಿ ಬಂದು ಕುಡಿಸಿದ. ಓಡೋಗಿ ಮತ್ತೆ ಅಲ್ಲಿ ಅಜ್ಜಿ ಹತ್ರಕ್ಕೆ ಹೋದ್ಲು. ಇದಕ್ಕೆ ಇಷ್ಟೆಲ್ಲ ಆಗ್ಲಿಕ್ಕೆ ಒಂದು 2 ನಿಮಿಷ ಬೇಕು ಬೇಡ? 2-3 ನಿಮಿಷ ಬೇಕು ಬೇಡ? ಬೆಂಕಿ ಮೇಲೆ ಬಿದ್ದರೆ ಸುಡ್ಲಿಕ್ಕೆ ಎಷ್ಟೊತ್ತು, ಅಂಗಿ ಸುಡ್ಲಿಕ್ಕೆ ಎಷ್ಟೊತ್ತಾಗ್ತದೆ? ಏನು ಅದಕ್ಕೇನು 5 ನಿಮಿಷ 10 ನಿಮಿಷ ಬೇಕೇನೆ? ಹೌದಿಲ್ಲ? ಅಟ್ 2-3 ನಿಮಿಷ ಅದು ಏನು ಆಕಿ ಅಗ್ಗಸ್ಟ್ ಮೇಲೆ ಬಿದ್ದಿದ್ರು ಸಹಿತ ಆಕಿ ಡ್ರೆಸ್, ಹೊಸ ಡ್ರೆಸ್ಸಿಗೆ ಒಂದು ಸಣ್ಣ ಕಿಡಿ ಸಹಿತ ಬಡ್ದಿದ್ದಿಲ್ಲ. ಇದು ಸ್ವತಃ ನಮ್ಮಪ್ಪ ಹೇಳ್ತಿದ್ದರು. ಇಂಥ ಇದ್ರು. ಯಾಕೆ? ಅದು ಧ್ಯಾನದ ಮಹತ್ವ ಹಂಗದ. ಸಂಕಲ್ಪದ ಚಿದಂಬರ ಮಹಾಸ್ವಾಮಿಗಳ ಸಂಕಲ್ಪದಿಂದ ಸುಮ್ಮನೆ ಆ ರೀತಿ ಅಗ್ನಿನಾರಾಯಣ. ಯಾಕಂದ್ರೆ ಇದು ಇನ್ನೊಬ್ಬರ ಬಗ್ಗೆ ದ್ವೇಷ ಮಾಡೋದಂದ್ರೂ ಸಹಿತ ಅದೊಂಥರ ಇದನ್ನು ಮಾಡಿದಂಗೆ. ಏನು? ಅದೊಂದು ಹೊಟ್ಟೆಯನ್ನು ಮತ್ಸರ ಬೆಂಕಿನ ಅದು, ಮತ್ತೇನದು ಬೇರೆ ಏನಿಲ್ಲ. ಅದಕ್ಕೆ ಅದನ್ನು ಬಿಡಿಸುವ ಸಲುವಾಗಿ ಭಗವಂತ ಈ ರೀತಿ ಒಂದು ವ್ಯವಸ್ಥೆ ಮಾಡಿದ ಅನ್ನುವಂಥ ವಿಚಾರಗಳನ್ನ ಹೇಳ್ತಾ, ಆ ಹಿಪ್ಪರಿಗೆ ಒಳಗಿದ್ದಾಗ ಮಹಾಸ್ವಾಮಿಗಳು 3 ದಶಲಕ್ಷ ಜಪವನ್ನು ಮಾರ್ತಾಂಡ ಭೈರವನಿಗೆ ರುದ್ರಾಭಿಷೇಕವನ್ನು ಬ್ರಾಹ್ಮಣರಿಂದ ಮಾಡಿಸಿ 1,00,000 ಪ್ರದಕ್ಷಿಣೆಗಳನ್ನು ಹಾಕಿಸಿದರು. ಪ್ರದಕ್ಷಿಣೆ 1-2 ಅಲ್ರಿ, 1,00,000 ಪ್ರದಕ್ಷಿಣೆ ಹಾಕಿಸಿದ್ರು. ಅಂದ್ರೆ ಭಗವಂತಗೆ ಅವ ಹೆಂಗೆ ಒಲಿತಿದ್ದ, ಹೆಂಗೆ ಮಾಡಿಸಿದ್ರು ಭಕ್ತರ ಕಡೆಯಿಂದ ಅಂದ್ರೆ ಹಿಂಗೆ ಮಾಡೋ 1,00,000 ಪ್ರದಕ್ಷಿಣೆ ಹಾಕ್ಸಿದ್ರಂತ. ಏನಾಗ್ತಿದ್ದ? ದಿನಾಲು 500 ಜನರು ಒಂದೊಂದು ಪಂಕ್ತಿ ಅಂತ ಎಷ್ಟು ಪಂಕ್ತಿಗಳವರೆಗೆ ಬ್ರಾಹ್ಮಣ ಭೋಜನ ಆಗ್ತಿತ್ತೋ ಗೊತ್ತಿಲ್ಲ. ಹಿಪ್ಪರಿಗೊಳಗೆ ಇದ್ದಾಗಿನ ಕಥೆ ಹೇಳ್ತಿರ್ತಾರೆ. ಅದ್ರ ಜೋಡಿ ಹೊರಗಿನ ಮಂದಿ ಇರ್ತಿತ್ತಲ್ಲ, ಅವರಿಗೂ ಸಹಿತ ಅವ್ರಿಗೂ ಬರೀ ನೀವು ಎಲ್ಲರ ಬ್ರಾಹ್ಮಣರಿಗೆ ಎಷ್ಟು ಅಂತಲ್ರಿ, ಎಲ್ಲ ಮಂದಿಗೂ ಹೋಳ್ಗಿ, ಹುಗ್ಗಿ, ಪಲ್ಯ, ಅನ್ನ, ಸಾರು ಎಲ್ಲ ಏನೇನು ಇರ್ತಿತ್ತು ಅವ್ರಿಗೂ ಎಲ್ಲ ತಯಾರಿರ್ತಿತ್ತು. ಅವ್ರಿಗೂ ಹಾಲು ತುಪ್ಪ ಬೇಕಾದಷ್ಟು ತೃಪ್ತಿ ಆಗು ಎಲ್ಲ ಹಳ್ಳಿಯಿಂದ ಬರ್ತಿದ್ರು. ಕಾಯಿಪಲ್ಯಗಳನ್ನು ಕೊಡ್ತಿದ್ರು, ಬಾಳೆ ಎಲೆ ತಂದು ಕೊಡ್ತಿದ್ರು. ಅದ್ರ ಅಷ್ಟ ಇದರಿಂದ ಗುರುಪ್ರಸಾದ ಅಂತ ತಿಳ್ಕೊಂಡು ಎಲ್ಲರೂ ತಿಂದು ಹೋಗ್ತಿದ್ರು. ಆಮೇಲೆ ಅಲ್ಲಿ ಸಹಜವಾಗಿ ಬಂದಾಗ ಎಲ್ಲರೂ ಏನೇನು ಇಚ್ಛೆ ಇಟ್ಕೊಂಡು ಬರ್ತಿದ್ರು, ಆ ಇಚ್ಛೆಗಳೆಲ್ಲವೂ ಪೂರ್ತಿ ಆಗ್ತಿತ್ತು. ಇದು ಮಹಾಸ್ವಾಮಿ ಹತ್ರಕ್ಕಿದ್ದ ನಡೆಯುವಂಥ ಸಹಜವಾದ ಇವು ಲೀಲೆಗಳು. ಅಲ್ಲೇ ಕೃಷ್ಣಾ ನದಿ ದಂಡಿಗೆ ಒಂದು ಪೂರ್ವ ಭಾಗದೊಳಗೆ ಯಾದಗಿರಿ ಅನ್ನುವಂಥ ಒಂದು ಊರು. ಆ ಯಾದಗಿರಿ ಊರೊಳಗೆ ಒಬ್ಬರು ದೇಸಾಯರು ಅನ್ನುವಂಥವ್ರು ಒಬ್ಬರಿದ್ರು. ಕಣ್ಣು ಶಾಖೆ ಒಬ್ಬರು ಭಯಂಕರ ದೈವಗಳವರಿದ್ರು. ಆ ಊರಿನೊಳಗೆ ಮಾತ್ರ ನೀರಿನ ಕೊರತೆ ಭಾಳ ಇತ್ತಂತ. ನೀರೇ ಇರ್ತಿದ್ದಿಲ್ಲ ಆ ಕಡೆ. ಸ್ವಲ್ಪ ನೀರಿಂದ ಭಾಳ ಗದ್ದಲ್ರಿ, ನೀರಿಂದು ಭಾಳ ನೀರೇ ಇರ್ತಿದ್ದಿಲ್ಲ. ಆ ದೇಸಾಯರು ಏನು ಮಾಡಿದ್ರು ಅಂದ್ರೆ ಸಾಕಷ್ಟು ಆಸ್ತಿ ಇತ್ತು, ಸಾಕಷ್ಟು ಖರ್ಚು ಮಾಡಿ 4 ಬಾವಿಗಳನ್ನು 4 ದಿಕ್ಕಿಗೆ, ಊರಿನ 4 ದಿಕ್ಕಿಗೆ 4 ಬಾವಿ ಮಾಡಿಸಿದ್ರು. ಅಲ್ಲಿ ನೀರೇನು ಅಷ್ಟು ತೃಪ್ತಿ ಆಗುವಷ್ಟು ನೀರೇನು ಬಿದ್ದಿರಲಿಲ್ಲ. ಅವಾಗ ಅಲ್ಲೆಲ್ಲ ನೀರಿನ ಅರವಟ್ಟಿಗೆ ಮಾಡಿಸೋರು, ನೀರು ಬಂದಾಗ ತುಂಬಿಟ್ಟವರು, ಅದೂ ಸಾಲ್ತಿದ್ದಿಲ್ಲ. ಹೀಗಾಗಿ ಆ ನೀರಿನ ಅರವಟ್ಟಿಗೆ ಸಹಿತ ಎಲ್ಲ ಹಾಳಾಗಿ ಹೋಗಿತ್ತು. ಇನ್ನು ಏನು ಮಾಡಬೇಕು? ಏನು ಬಾವಿಯೊಳಗೆ ಸಂಪೂರ್ಣ ನೀರು ಇರಬೇಕು, ದಾನ ಧರ್ಮಗಳು ಮಾಡ್ಲಿಕ್ಕೆ ಅನುಕೂಲ ಆಗಬೇಕು ಅಂತ ತಿಳ್ಕೊಂಡು ಸ್ವಾಮಿ ಹತ್ರ ಕೇಳಬೇಕು ಅಂತ ತಿಳ್ಕೊಂಡು ಸ್ವಾಮಿ ಅಲ್ಲಿ ಬಂದಾರ ಅಂತ ಗೊತ್ತದಲ್ಲ. ಅದಕ್ಕೆ ಆ ಹಿಪ್ಪರಿಗೆ ಓಡಿ ಬಂದ. ಯಾರು? ಯಾದಗಿರಿ ದೇಸಾಯರು ಬಂದು ಮಹಾಸ್ವಾಮಿಗಳಿಗೆ ನಮಸ್ಕಾರ ಮಾಡಿ ಬೇಡ್ಕೋತಾನ. ಸ್ವಾಮಿ ಅವ್ನು ನೋಡಿದ ತಕ್ಷಣ ಅಂದರು, ದೇಸಾರೆ ನೀನು ಅಂದ್ರೆ ಅವನು ಸಹಕುಟುಂಬ ಪರಿವಾರ ಸಮೇತ ಬಂದಿದ್ದ, ನೀವು ಒಳ್ಳೆ ಪರೋಪಕಾರಿ ಇದ್ದೀಪ. ಈಶ್ವರ ಪರಮೇಶ್ವರ ನಿನ್ನ ಇಚ್ಛಾ ಪೂರ್ತಿ ಮಾಡ್ತಾನ, ಚಿಂತೆ ಮಾಡಬೇಡ. ಇನ್ನು ಇವತ್ತಿಂದ ಹೋಗಿ ಭಾವಿ ಪೂಜೆ ಮಾಡು, 20,000 ಮಂದಿ ಬ್ರಾಹ್ಮಣ ಭೋಜನವನ್ನು ಮಾಡಿಸು. ನೋಡಿ ಎಷ್ಟು ಚಂದ ಹೇಳ್ತಾನೆ. ಪರಿಹಾರಗಳು ಭಾಳ ವಿಚಿತ್ರ ರೀತಿಯಿಂದ ಪರಿಹಾರ ಮಾಡ್ತಾನೆ. 20,000 ಮಂದಿಗೆ ಬ್ರಾಹ್ಮಣ ಭೋಜನ ಮಾಡಿಸು, ಎಲ್ಲ ಬಾವಿಗಳಲ್ಲಿ ಮತ್ತೆ 2 ಮೊಳ ಅಗಸು. 2 ಮೊಳ ಬಾವಿಗಳು, 4 ಬಾವಿ ಅದಲ್ಲ, 2 ಮೊಳ ಮತ್ತು ಅಗಸು.
ಈಶಾನ್ಯದೊಳಗೆ ಒಂದು ಮೊಳ ಸ್ವಲ್ಪ ಜಾಸ್ತಿ ಅಗಸ್. ಈಶಾನ್ಯ ದಿಕ್ಕಿಗೆ ಸ್ವಲ್ಪ ಸ್ವಲ್ಪ ಒಂದು ಮೊಳ ಜಾಸ್ತಿ ಅಗಸು. ಇನ್ಮೇಲೆ ನೀರಿಗೆ ಏನೂ ಕೊರತೆ ಆಗೋದಿಲ್ಲ, ನೀರು ಹೋಗಲ್ಲ. ಅಷ್ಟ ಹೇಳಿ. ಆ ಪ್ರಕಾರ ಗುರುಗಳು ಅಪ್ಪಣೆ ತಗೊಂಡು ಸೀದಾ ಹೋದ. ಎಲ್ಲ ಬ್ರಾಹ್ಮಣ ಭೋಜನ ಮಾಡಿದ. ಇಲ್ಲಿ ಏನಾಗಿತ್ತು ಅಂತ ಕೇಳಿದ್ರೆ, ಒಬ್ಬರು ಚಿದಂಬರ ಮಹಾಸ್ವಾಮಿಗಳಂತ ಬಂದಾರಂತ. ಬಂದು ಕೂಡ ಹೇಳಿದಂತ, ನೀರೇ ಇರುವುದಿಲ್ಲ ಸುತ್ತಮುತ್ತಲ. ಇಲ್ಲಿ ಊರಾಗ ನೀರೇ ಇಲ್ಲ, ಸುತ್ತಮುತ್ತಲನೇ ಇಲ್ಲ. ಸುತ್ತಮುತ್ತಲ ಒಂದು 80-100 ಕಿಲೋಮೀಟರ್ ಸುತ್ತಮುತ್ತಲ ನೀರಿಲ್ಲ ಅಂತ ತಿಳ್ಕೊಂಡು ಊರು ಮಂದಿ, ಉಪಾಧ್ಯಾಪಿ ಮಂದಿ ಅಂತಿದ್ರಂತ. ಸುಮ್ಮನೆ ವ್ಯರ್ಥವಾಗಿ ರೊಕ್ಕ ಖರ್ಚು ಮಾಡ್ಲಿಕ್ಕತ್ತಾನ. ಎಷ್ಟು ಮಂದಿಗೆ 20,000 ಮಂದಿಗೆ ಊಟಕ್ಕೆ ಹಾಕೋದನ್ನು ಸುಲಭದನ ಅಂತ ತಿಳ್ಕೊಂಡು ಎಲ್ಲರೂ ನಗಲಿಕತ್ತಿದ್ರಂತ. ಅವಾಗ ಅವ್ನು ಹೇಳಿದಂತ, ನೋಡಪ್ಪ, ನಾನು ಗುರುವಿನ ವಚನದೊಳಗೆ ನಿಷ್ಠಾದಿಂದ ಇದ್ದೇನೆ. ಗುರು ಹೇಳ್ಯಾನ ಮಾಡಿಬಿಡೋದು ಅಷ್ಟ ಅಂತ ತಿಳ್ಕೊಂಡು ಅವತ್ತಿಂದ ಅಷ್ಟು ಮಾಡಿದ. ಯಾವಾಗ ಇನ್ನೊಂದು 2 ಮೊಳ ಅಗಸಿದ, ಈಶಾನ್ಯಕ್ಕೆ 1 ಮೊಳ ಜಾಸ್ತಿ ಅಗಿಸಿದ. ಆ ಹಬ್ಬಿಸಿ ಮ್ಯಾಲ ಬಂದು ನಮಸ್ಕಾರ ಮಾಡಿ ಬರ್ತಾನ. ಬೆಳಿಗ್ಗೆದ್ದು ಓಡೋಡಿ ಬರ್ತಾರ. ದೇಸಾರ ಏನಾತಪ್ಪ, ಏನು ಬಾವಿ ತುಂಬಿ ಬಿಟ್ಟವ್ರು, ಅಷ್ಟು 4 ಕಡೆ ಬಾವಿ, ನೀರು ಫುಲ್ಲು ತುಂಬಿ ಬಿಟ್ಟಿತ್ತು. ಅವತ್ತಿಂದ ಅದು ಇವತ್ತಿನವರೆಗೂ ಸಹಿತ ಒಂದು ದಿನ ನೀರು ಕಡಿಮೆ ಆಗಲಿಲ್ಲ. ನೀರಿಂದು ತೃಪ್ತಿಯಾಗಿ ಆಯಿತು. ಅವಾಗ ಅನ್ನ ನೀರುಗಳು ಅವಾಗಿಂದ ಹೇಳಿದ್ರಂತ, ಜಗತ್ತಿನೊಳಗೆ ಅತಿ ದಾನ ಯಾದಪ್ಪ ಅಂತಂದು ಅನ್ನದಾನ ಭಾಳ ಶ್ರೇಷ್ಠ. ಈಗ ಅನ್ನದಾನಕ್ಕೆ ನೋಡಿ ಎಲ್ಲ ದನಗಳಿಗೆ ಕುಡಿಲಿಕ್ಕೆ ನೀರು ಅವಾಗ ಸಮೃದ್ಧಿಯಾಗಿ ಆಯಿತು ಅಂತ ಹೇಳಿದ್ರಂತ. ಮತ್ತು ಅಷ್ಟು ಖುಷಿಯಾಗಿ ಓಡಿ ಬಂದ. ಮಹಾಸ್ವಾಮಿ ಹತ್ರಕ್ಕೆ ಬಂದು ಮತ್ತು ವಿನಂತಿ ಮಾಡ್ಕೊಂಡು ನಮಸ್ಕಾರ ಮಾಡ್ತಾನೆ. ಗುರುಗಳೇ, ಇದು ಊರು ಎಲ್ಲ ಆನಂದ ಆಯ್ತು, ನಿಮ್ಮ ಕೃಪೆಯಿಂದ ನೀರು ಸಮೃದ್ಧಿಯಾಗಿ ಬಂತು. ಇನ್ಮೇಲೆ ನಾನು ನಿಮ್ಮ ಸೇವಾ ಮಾಡ್ಕೊಂಡು ಬಿದ್ದಿರ್ತೀನಿ, ಭಾರಿ ಆನಂದ ಆಯ್ತು. ಇನ್ನೊಂದು ಇಚ್ಛಾ ಅಂತ ನಾವು ಇನ್ನೊಂದು ಇಚ್ಛಾ ಅದ ರೀ ಅಂತ ಗೊತ್ತಲ್ಲ. 2 ದಿನ ಆಗಿದ್ರು ಒಂದು ಮಕ್ಕಳಾಗಿರುತ್ತಲ್ಲ ಗುರುಗಳೇ ಅಂತ ಅಂದ್ಕೊಳ್ಳೆ. ಅವಾಗ ಒಂದು ಮಾತ್ರ ಒಂದು ಪುತ್ರ, ಒಂದು ಮಗ, ಗಂಡು ಮಗ ಹುಟ್ಟಿಬಿಟ್ರೆ ಸಾಕು ನನಗೆ ಅಂದಾಗ ಅವಾಗ ಹೇಳಿದ್ರಂತ, ಏ ದೇಸಾಯಿ, ಪರಸ್ತ್ರೀ ಸಂಘ ಬಿಡೋ ಅಂದ್ರಂತ. ನಿನಗೆ ಬೇಕದಲ್ಲ ಪುತ್ರ, ಪುತ್ರ ಬೇಕಾದ್ರೆ ಆ ಪರಸ್ತ್ರೀ ಒಳಗೆ ರಥ ಆಗಿದ್ದಿಲ್ಲ, ಪರಸ್ತ್ರೀ ಒಳಗೆ ಮೈ ಮರ್ತಿರ್ತೀಯಲ್ಲ, ಅದನ್ನು ಬಿಡೋ, ಖಂಡಿತ ಒಳ್ಳೇದಾಗ್ತದೆ ನಿನಗೆ. ಅದು ಮಹಾ ಪಾಪಪ. ಪಂಕ್ತಿ ಒಳಗೆ ಭೇದ ಮಾಡ್ಲಿಕ್ಕತ್ತೀನಿ, ಇದು 2 ಕೆಲಸ ನಿಂದು, ಭಾಳ ಕೆಲಸ, ಕೆಟ್ಟ ಕೆಲಸ ಮಾಡ್ತಿ. ಚಲೋ ಇದ್ದಿ, ಎಲ್ಲ ಬರೋಬ್ಬರಿ ಮಾಡ್ತಿ ಕರೆ, ಆದರೆ 2, ಒಂದು ಅದನ್ನು ಮಾಡ್ಲಿಕ್ಕತ್ತಿ, ಇನ್ನೊಂದು ಪಂಕ್ತಿ ಒಳಗೆ ಭೇದ ಮಾಡ್ತೀನಿ ನೀನು. ಅದಕ್ಕೆ ಇವೆರಡೂ ಕಾರಣ ಮೂಲಕ ನಿನಗೆ ಮಕ್ಕಳಾಗಿಲ್ಲ. ಅವೆರಡೂ ಇವತ್ತು ಬಿಟ್ಟುಬಿಡು, ಇನ್ನು ನಿನಗೆ ಸ್ವಲ್ಪ ದಿನದೊಳಗೆ ಮಕ್ಕಳಾಗ್ತದೆ, ಚಿಂತೆ ಮಾಡಬೇಡ ಅಂತ ಹೇಳಿದರು. ಅವಾಗಿಂದ ತಪ್ಪಾತು ಅಂತ ದೀರ್ಘದಂಡ ಪ್ರಣಾಮ ಮಾಡಿದ. ಸ್ವಲ್ಪ ಮುಂದೆ ಭಗವಂತನ ಕೃಪೆಯಿಂದ ಮುಂದೆ ಆಕಿ ಗರ್ಭ ನಿಂತು. ಅಲ್ಲಿಂದ ಅಷ್ಟಾಗ್ಯಾನ ಖರೆ, ಗುರುಗಳಿಂದ ಕೇಳ್ಯಾನ, ಆದರೂ ಅವಂಗ ಅದ ದುರ್ಬುದ್ಧಿ ಹೋಗಲೇ ಇಲ್ಲ. ಇಷ್ಟಾಗ್ಯದ. ಅವನ ಹೆಂಡತಿಗೂ 5 ತಿಂಗಳಾಗ್ಯದ, ಹೊಟ್ಟಿಲಾಗ ಹೇಳ ಧರ್ಮದಿಂದ ಏನು ಖುಷಿಯಾಗ್ಯಾನ. ಕೊನೆಗೆ ಇಡೀ ಊರೊಳಗೆಲ್ಲ ಉತ್ಸವ ಮಾಡಿದ. ಉತ್ಸವ ಮಾಡಿದ. ಆದ್ರೆ ಆ ಬುದ್ಧಿ ಮಾತ್ರ ಹೋಗಲ್ತು. ಪರಸ್ತ್ರೀ ಒಳಗೆ ರಥ ಆಗುವಂಥದ್ದು ಬುದ್ಧಿ ಒಂದು ಹೋಗಲಿಲ್ಲ. ಗುರುವಚನ ಭಂಗ ಆತಲ್ಲ ಅಲ್ಲಿ. ಆ ಕ್ಷಣಕ್ಕೆ ಅದು ಮತ್ತೆ ಕೇಳಂಗಿಲ್ಲ. ಗುರುಗಳ ವಚನ ಭಂಗ ಆತಂದ್ರೆ ಒಳಗೆ ಅದು ಆಗೋದು. ಅವನ ಮೈ ಒಳಗೆ ಸಣ್ಣಗೆ ಗುಳ್ಳೆಯಾಗಿ ಕೀವಾಗಿ ಸೋರ್ಲಿಕ್ಕತ್ತು. ಮೈ ತುಂಬ ಎಲ್ಲ ಕೀವುಗಳಾಗಿ ಸೋರ್ಲಿಕ್ಕತ್ತು. ಅಷ್ಟರೊಳಗೆ ಈ ಅವನ ಪತ್ನಿ ಗರ್ಭಪಾತನ ಆಗಿ, ನಾನು ಎಲ್ಲ ಆದಂತರ ಕೆಟ್ಟ ಬುದ್ಧಿ ಬಂತಂತಾರಲ್ಲ, ಆಮೇಲೆ ಬುದ್ಧಿ ಬಂತು. ಇನ್ನು ಏನು ಮಾಡಲಿ ನಾನು, ಅಯ್ಯೋ ನಾ ಎಂಥ ತಪ್ಪು ಮಾಡೀನಿ ಅಂಥೇಳಿ ಅಂದ ಕರೆ ಹೋಗ್ಲಿಕ್ಕೆ ಮುಖ ಇಲ್ಲ. ಮಹಾಸ್ವಾಮಿಗಳ ಹತ್ರ ಹೋಗ್ಲಿಕ್ಕೆ ಮುಖ ಇಲ್ಲ. ಅವಾಗ ಆಕೆ ಅಳ್ಕೋತ ಇದ್ಲು, ನಾ ಹೆಂಗೆ ಹೋಗಲಿ, ತಪ್ಪು ಮಾಡಿಬಿಟ್ಟೇನೆ ಅಂತ ತಿಳ್ಕೊಂಡು ದೇಸಾಯಿ ಅವನ ಹೆಂಡತಿಗೆ ಹೇಳಿದ. ದೇಸಾರು ಹೇಳಿದ್ರು, ನನಗೆ ಹೋಗ್ಲಿಕ್ಕೆ ಮುಖ ಇಲ್ಲ, ಬೇಕಾದ್ರೆ ನೀ ಹೋಗಿ ಬಾ. ಎದಿ ಡಗಡಾಗ ಬಡ್ಕೋತದ್ರಿ ಗುರುಗಳ ಹತ್ರಕ್ಕೆ ಹೋಗ್ಬೇಕಾದ್ರೆ, ಹೌದಲ್ಲ. ಅವಾಗ
ಓಡಿ ಹೋಗ್ತಾಳೆ, ಹೋಗಿ ಗಂಡಂದ ಅಪರಾಧ, ನಮ್ಮ ಅಪರಾಧ ಆಗ್ಯದ, ಕ್ಷಮಾ ಮಾಡಿರಿ, ನನ್ನ ಗಂಡಿಗೆ ಹಿಂಗೆ ಆ ದಿನದಿಂದ ಕೀವುಗಳಾಗಿ ಕೀವು ಸೋರ್ಲಿಕ್ಕತ್ತದ, ದೊಡ್ಡ ದೊಡ್ಡ ಕೀವುಗಳಾಗ್ಯಾವ ಸೋರ್ಲಿಕ್ಕತ್ತದ, ಅದಕ್ಕೆ ನಮ್ಮನ್ನು ಕಾಪಾಡ್ರಿ ಅಪ್ಪ, ನಾನು ಹೆಂಗಾದರೂ ಕಾಪಾಡು ಅಂತ ಹೇಳ್ಕೊಂಡು ಬೇಡ್ಲಿಕ್ಕತ್ತಾಳ. ಬೇಡಿದಾಗ ಮಹಾಸ್ವಾಮಿಗಳು ಭಾಳ ಅಂತಃಕರಣಪೂರ್ವಕವಾಗಿ ಹೇಳಿದರು, ಅವ ನೀನು ಚಿಂತೆ ಮಾಡಬೇಡ, ನಾನು ಇತ್ತ ಕಡೆಯಿಂದ ಹೊಸ 100 ಜನ ಬ್ರಾಹ್ಮಣರನ್ನು ಕರೆಸುತ್ತೇನೆ. ಇನ್ನು ಕಡಿದು ಒಂದು ಆಪ್ಷನ್ ಕೊಡ್ತೇನೆ, ಕಡಿದು ಇನ್ನು ಒಂದೇ ಒಂದು ವಿಚಾರ, ಇನ್ಮೇಲೆ ತಪ್ಪಿದಂದ್ರೆ ನಾ ಏನು ಮಾಡ್ಲಿಕ್ಕೆ ಬರೋಂಗಿಲ್ಲ. ಆದರೆ ಇವತ್ತಿಂದ ಇನ್ಮೇಲೆ ದಿನಕ್ಕೆ ಹೊಸ 100 ಮಂದಿ ಬ್ರಾಹ್ಮಣರನ್ನ ದಿನಾಲು ಕಳಿಸ್ತೇನೆ. ಅವ್ರ ಪಾದ ಪೂಜೆ ಮಾಡು, ಅವ್ರ ಪಾದ ಪೂಜೆ ಮಾಡಿ ಅವರ ಚರಣ ತೀರ್ಥವನ್ನು ಇಬ್ಬರೂ ದಿನಾಲು ಕುಡೀರಿ. ಆಮೇಲೆ ಅವರ ಚರಣ ಧೂಳಿಯನ್ನು ನಿನ್ನ ಪತಿಗೆ ಮೈಗೆ ಹಚ್ಚು, ಪಾದ ಧೂಳಿಯನ್ನು ಮೈಗೆ ಹಚ್ಚು. ಅವ್ರಿಗೆ ಹೊಡೆತುಂಬ ಊಟಕ್ಕೆ ಹಾಕು, ಸುಗ್ರಾಸ ಭೋಜನ ಅಂತ ಹೇಳ್ತಾರೆ, ಮೃಷ್ಟಾನ್ನ ಭೋಜನವನ್ನು ಮಾಡಿ ಅವ್ರಿಗೆ ಊಟಕ್ಕೆ ಹಾಕು, ಅವರಿಗೆ ತಾಂಬೂಲ ದಕ್ಷಿಣಾದಿಗಳನ್ನು ಕೊಡು. ಮುಂದೆ ಬ್ರಾಹ್ಮಣರನ್ನು ಸಮಾಧಾನಗೊಳಿಸಬೇಕು. ದಿನಕ್ಕೆ 100 ಮಂದಿ ಬ್ರಾಹ್ಮಣರು, ಹೊಸ ಬ್ರಾಹ್ಮಣರನ್ನ ಕಳಿಸ್ತೇನೆ ನಾನು. ಯಾರು ಹೆಂಗಿರ್ತಾರೆ ಗೊತ್ತಿಲ್ಲ, ಅವ್ರ ಬ್ರಾಹ್ಮಣರನ್ನ ಪಾದ ಪೂಜೆ ಮಾಡಬೇಕು. ಆ ಪಾದದ ತೊಳೆದ ನೀರನ್ನು ತಗೋಬೇಕು. ಅವ್ರ ಪಾದ ಧೂಳಿಯನ್ನು ಬಂದಿರ್ತಾರೆ, ಮೊದಲು ಆ ಧೂಳಿಯನ್ನು ತೊಗೊಂಡು ಅವನ ಮೈಗೆ ಹಚ್ಚಿ, ಆಮೇಲೆ ಅವರಿಗೆ ಸುಗ್ರಾಸ ಭೋಜನ ಮಾಡಿಸು. ಅವ್ರಿಗೆ ಯಥಾಶಕ್ತಿ ದಕ್ಷಿಣ ತಾಂಬೂಲಗಳನ್ನು ಕೊಟ್ಟು ಕಳಿಸ್ಬೇಕು. ಈ ರೀತಿ 7 ದಿನ ಮಾಡಬೇಕು. ಪಂಕ್ತಿ ಒಳಗೆ ಪರಪಂಕ್ತಿ ಮಾಡಬಾರ್ದು, ಭೇದ ಮಾಡಬಾರ್ದು. ಹಂಗೆ ಮಾಡ್ಕೊತ ಹೋಗು. 7 ದಿನ ಮಾಡು. 1 ತಿಂಗಳದೊಳಗಾಗಿ ನಿನ್ನ ಗಂಡಿಗೆ ಎಲ್ಲವೂ ಆರಾಮಾಗ್ತಾನೆ, ನೀನು ಮತ್ತು ಗಂಡು ಮಗನ ಹಿಡಿತಿ, ಗರ್ಭಿಣಿ ಆಗ್ತಿ, ಏನು ಹೆದರಬೇಡ ಅಂತ ಹೇಳ್ಕೊಂಡು ಆಶೀರ್ವಾದ ಮಾಡಿ ಕೊಟ್ಟು ಕಳಿಸ್ತಾರೆ. ಆ ಕ್ಷಣದಂಗೆ ಅವ್ರೇನು ಹೇಳಿದ್ದಂಗೆ ಆ ತಾಯಿ ಹೇಳ್ತಾಳೆ, ಹೋಗಿ ದೇಸಾಯಿ ಹಾಗೆ ಮಾಡ್ತಾನೆ. ದಿನನಿತ್ಯ 100 ಮಂದಿ ಬ್ರಾಹ್ಮಣರು ಬರ್ತಿರ್ತಾರೆ, ಅವ್ರಿಗೆ ಊಟಕ್ಕೆ ಹಾಕ್ತಾರೆ. ಅವ್ರ ಅದೇನು ಪಾದ ಧೂಳಿಯನ್ನು ಮೈಗೆ ಹಚ್ಕೋತಾರೆ. ಆ ತೀರ್ಥವನ್ನು ನಾವು ತೀರ್ಥ ಅಂದರೆ ಏನೋ ತಿಳ್ಕೊಂಡ್ಬಿಟ್ಟಿವಿ. ಚರಣ ತೀರ್ಥ ಭಾಳ ಶ್ರೇಷ್ಠವಾಗಿದ್ದು. ಈ ಒಮ್ಮೆ ನಮ್ಮ ಕುದುರೆಗೌಡರು ಇದ್ದಾರಲ್ರಿ, ಕುದುರೆಗೌಡರು ಈಗ ಇತ್ತಿತ್ತಾಗಿ ನಡೆದಿದ್ದರು, ಭಾಳ ದಿನದಲ್ಲ. ಅವ್ರಿಗೆ ಒಂದಿಷ್ಟು ಹಳ್ಳಾಗಿ ಹೊರಗೆ ಬರಲಿಕ್ಕತ್ತಿಲ್ಲ, ತ್ರಾಸಾಗ್ಬಿಟ್ಟದು. ನನಗೆ ಏನೂ ಆಗ್ಯದ, ಮತ್ತು ಚರಣ ಧೂಳಿಯಿಂದ ಎಲ್ಲ ಅನುಕೂಲ ಆಗ್ತದಂತ ಹೇಳ್ಯಾರಲ್ಲ, ಅದು ಖರೇನೂ ಸುಳ್ಳು ಅಂತ ತಿಳ್ಕೊಂಡು ಅದನ್ನು ಅವ್ರು ಪರೀಕ್ಷೆ ಮಾಡೋ ವಿಚಾರ ಏನು ಇಲ್ಲ ಖರೆ. ಆದ್ರೆ ಅಂತಃಕರಣಪೂರ್ವಕವಾಗಿ ಒಂದು ನಮಸ್ಕಾರ ಮಾಡಿ ಆ ಪಾದಯಾತ್ರೆ ಮಾಡ್ಕೊಂಡು ಬರ್ಲಿಕ್ಕತ್ತಾರೆ, ಬಡ್ಲಿ ಪಾದಯಾತ್ರಕ್ಕೆ ಬರ್ಲಿಕ್ಕತ್ತಾರೆ ಸಿಂಗಾರಪ್ಪ ಮೂಲಕ. ಅವ್ರ ಪಾದ ಧೂಳಿಯನ್ನು ತೊಗೊಂಡು, ಅದು ಪಾದಕ್ಕೇನು ಮಣ್ಣು ಹತ್ತಿತ್ತಲ್ರಿ, ಅದನ್ನು ತೊಗೊಂಡು ಜಗ್ಗಿ ಬಿಟ್ರಂತ. ಆ ಪಾದ ಧೂಳಿಯನ್ನು ನೆಕ್ಕಿದ್ರಂತ. ಇಲ್ಲೇ ಸಿಂಗಾರಪ್ಪದಾಗ ಆಗಿದ್ರಿ, ಇದೇ 2-3 ವರ್ಷದ ಹಿಂದೆ ಸುದ್ದಿ. ಆ ಬರೀ ಧೂಳಿನ ತೊಗೊಂಡ್ರೆ ಬೆಳಿಗ್ಗೆ ಎದ್ದು ಹಳ್ಳುಗಳು ದಬ ಬಿದ್ದೋದು ಅಂತ. ಅವತ್ತಿಂದ ಇವತ್ತಿನ ಹಳ್ಳಿಲ್ಲ ಅಂತ. ಅಂದ್ರೆ ಅವ್ರಿಗೆ ಯಾಕಂದ್ರೆ ಇಂಥ ಎಷ್ಟು ಉದಾಹರಣೆಗಳು, ಎಷ್ಟು ಸಾಧು ಸಂತರ ಒಂದಷ್ಟು ಸುಲಭ ಇರೋದಿಲ್ಲ. ಹಿಂಗಾಗಿ ಅವ್ರ ಪಾದ ಧೂಳಿ, ಆಮೇಲೆ ಅವರ ಚರಣ ತೀರ್ಥ ತಗೊಂಡು ಮುಂದೆ ಆ ದಂಪತಿಗಳು ಸುಖವಾಗಿದ್ದರು, ಮುಂದೆ ಸತ್ಕರ್ಮದೊಳಗೆ ಇದ್ದುಕೊಂಡು ಉತ್ತರೋತ್ತರ ಅಭಿವೃದ್ಧಿಯನ್ನು ಹೊಂದಿದರು ಅನ್ನುವಂಥ ವಿಚಾರವನ್ನು ಆ ಯಾದಗಿರಿಯ ದೇಸಾಯರು ಆ ವಿಚಾರಗಳನ್ನು ಹೇಳ್ತಾರೆ. ಇನ್ನು ನಾಳಿನ ದಿನ ಇನ್ನೂ ಸಾಕಷ್ಟು ಲೀಲೆಗಳು ಆಗ್ಯಾವಲ್ಲಿ ಇದರೊಳಗೆ. ಅಲ್ಲಿಂದ ಎಲ್ಲೇ ಹಿಪ್ಪರಿಗೆ ಒಳಗೆ ಏನೇನು ಅದನ್ನು ಮತ್ತು ನಾಳೆ ನೋಡೋಣ. ಔದುಂಬರ ನಿವಾಸಿ ಭಕ್ತಾಭಿಮಾನಿ ರಾಜಾದ್ರಾಜ ಗುರು ಶಿವ ಚಿದಂಬರೇಶ್ವರ ಮಹಾರಾಜ್ ಕಿ ಜಯ.